ಹುಡುಗರನ್ನ ಕಾಯಿಸಿ ಕಾಯಿಸಿ ಸಾಯಿಸ್ತಾರಲ್ಲ. ಬೆಳಿಗ್ಗೆ 7 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋಗ್ಬಿಟ್ಲು. ನಾನ್ ಬೇರೆ 10 ದಿನ ಊರಲ್ಲಿರಲ್ಲ, ಬಾಂಬೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟಿದೀನಿ. ಈಗ ಮನೆಗೂ ಹೋಗಂಗಿಲ್ವೇ? ಶಟ್, ಏನ್ ಮಾಡೋದು? ಹಲೋ ಅಮ್ಮ ತಾಯಿ, ನಿಮ್ಗೋಸ್ಕರ ನಾವಿಲ್ಲಿ ದಾರಿ ಕಾಯ್ತಾ ಇದ್ದೀವಿ. ತಾವಿನ್ನು ಮಂಚ ಬಿಟ್ಟು ಕೆಳಗೆ ಇಳಿದಿಲ್ಲ ಅನ್ಸುತ್ತೆ. ನಿನ್ ತಲೆ ಯಾರಿಗೆ ಹೇಳ್ತಾ ಇದ್ಯಾ? ಅರ್ಧ ಗಂಟೆಯಿಂದ ನಿನಗ್ ಶಾಪ ಹಾಕೊಂಡು ನಿನಗೋಸ್ಕರ ಕಾಯ್ಕೊಂಡು ನಿಂತಿರೋಳು ನಾನು ಎಲ್ಲೋ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಡ್ರಾಮಾ ಆಡ್ತೀಯಾ? ಹೋಲ್ಡೇನ್ ಏನಂದೆ ನೀನು? ಅರ್ಧ ಗಂಟೆಯಿಂದ ನೀನು ನನ್ಗೋಸ್ಕರ ಕಾಯ್ತಾ ಇದೀಯಾ? ಅದು ಎಲ್ಲಿ ಅಂತ ಸ್ವಲ್ಪ ತಿಳ್ಕೊಬಹುದಾ? ಇನ್ನೆಲ್ಲಿ? ನೀನ್ ಹೇಳಿದ್ಯಲ್ಲ ಅದೇ ಸ್ಪಾಟ್ ಅಲ್ಲಿ. ಹೌದಾ? ನಾನ್ ಈಗ ತಾನೇ ಅಲ್ಲಿಂದ ಬಂದೆ. ಸರಿ, ನೀನ್ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೆ ಹೇಳು? ಏ, ಯಾಕೆ ನಗ್ತಾ ಇದೀಯಾ? ಯು ಫೂಲ್, ನಾನೇನ್ ಡ್ರೆಸ್ ಹಾಕಿದ್ದೀನಿ ಅಂತ ಗೊತ್ತಾ? ಅಲ್ಲ, ನೀನ್ ಡ್ರೆಸ್ ಕೇಳಿದೆಯಲ್ಲ ಅದಕ್ ನಗು ಬಂತು. ನನ್ ಡ್ರೆಸ್ ನೋಡಿದ್ರೆ ನೀನ್ ಕಳ್ದೆ ಹೋಗ್ಬಿಡ್ತೀಯ. ರೀ ಮೇಡಮ್, ಫ್ಯಾಷನ್ ಶೋ ತರ ಏನಾದ್ರು ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಾ? ಆ ಸ್ಪಾಟ್ ಅಲ್ಲಿ ಬುರ್ಕಾ ಹಾಕೊಂಡ್ ನಿಂತಿದ್ದು ನೀನೇನಾ? ಹೌದು ಮನ್ಮತ, ನಮ್ಮ ಅಪ್ಪಂಗ್ ಗೊತ್ತಿರೋರು ಇಲ್ಲಿ ತುಂಬಾ ಜನ ಓಡಾಡ್ತಾ ಇರ್ತಾರೆ. ಬೇಗ ಬರ್ತೀಯಾ? ಹಾ, ಇಲ್ಲೇ ಪಕ್ಕದಲ್ಲಿದ್ದೀನಿ. 10 ನಿಮಿಷ ಬಂದ್ಬಿಟ್ಟೆ ಈಗ. ನಿಲ್ಸು, ಯು ನಾಟಿ. ಮುಂಚೆನೆ ಈ ನಿನ್ನ ಹ್ಯಾಂಡ್ಸಮ್ ಫೇಸ್ ತೋರಿಸಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಿತ್ತಾ? ನೀನ್ ಯಾವ್ದಾದ್ರು ಆಟೋಲ್ ಬರ್ತೀಯ ಅನ್ಕೊಂಡಿದ್ದೆ. ಯಾಕೆ ಈಸಿಯಾಗಿ ತಗ್ಲಾಕೊಳ್ಳಕ? ನಿಮ್ಮ ಅಪ್ಪ ಎಂತ ಖತರ್ನಾಕ್ ಅಂತ ನಿನಗೆ ಗೊತ್ತಿಲ್ಲ. ಒಂದು ಚಿಕ್ಕ ಕ್ಲೂ ಸಿಕ್ಕರು ಹಿಡ್ದಾಕೊಂಡ್ ಬಿಡ್ತಾನೆ. ಅದಕ್ಕೋಸ್ಕರನೇ ಫ್ರೆಂಡ್ ಬೈಕ್ ಇಸ್ಕೊಂಡ್ ಬಂದಿನಿ ಹತ್ತೆ. ಆಹಾ, ನಾನ್ ತುಂಬಾ ಬ್ರಿಲಿಯಂಟ್ ಅಂತ ಜಂಬ ಕೊಚ್ಕೋಬೇಡ. ಮೊದ್ಲು ಗಾಡಿ ಸ್ಟಾರ್ಟ್ ಮಾಡು. ಹತ್ತಲಿ. ಬರೀ ಮಾತೆ ಆಗೋಯ್ತು, ನಡೆಯೋ ಬೇಗ. ಹೌದೌದು. ಏ ಕಾಳ, ಲ ಕೆಂಚ, ಎಲ್ಲ ಹಾಳಾಗೋದ್ರು ಎಲ್ರು. ಡ್ಯಾಡಿ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನು ಬಿಟ್ಟು ನಾನು ಪ್ರೀತಿಸಿದ ಹುಡುಗ ವಿಕ್ಕಿ ಜೊತೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅವನಿಲ್ಲದೆ ನಾನು ಬದುಕಿರೋಕ್ಕಾಗಲ್ಲ ಡ್ಯಾಡಿ. ನಿಮಗೆ ಮಗಳಿಗಿಂತ ಅಂತಸ್ತೇ ಮುಖ್ಯ ಆಗ್ಬಿಟ್ಟಿದೆ. ಅವನು ಆಟೋ ಡ್ರೈವರ್, ಬಡವನೇ ಆಗಿರಬಹುದು, ಆದರೆ ಗುಣದಲ್ಲಿ ನಿಮ್ಗಿಂತ ಶ್ರೀಮಂತ ಡ್ಯಾಡ್. ನಿಮ್ಮ ಅಂತಸ್ತಿಗಿಂತ ಅವನ ಗುಣನೇ ಹಿಡಿಸ್ತು. ಅದಕ್ಕೆ ಈ ನಿರ್ಧಾರ ತಗೊಂಡೆ. ಬೆಳಿಗ್ಗೆಯಿಂದ ಒಂದು ಗಿರಾಕಿ ಇಲ್ಲ. ಇನ್ಮೇಲೆ ಎಳ್ನೀರು ಮಾರೋದು ಬಿಟ್ಟು ನೀರ ಮಾರೋದು ಒಳ್ಳೇದು. ಅಂತಪ್ಪ ಗಿರಾಕಿ. ಅಣ್ಣ, ರೋಜಾ, ಎಳ್ನೀರು ಬೇಕಣ್ಣ? ಎಳ್ನೀರು ಕುಡಿತೀಯಾ? ಅಯ್ಯೋ ಅಣ್ಣ, ಪ್ರೀತಿ ಮಾಡೋದು ಜೀವನದಲ್ಲಿ ಏನೇನೋ ಕಳ್ಕತಾರೆ ಅಂತದ್ರಲ್ಲಿ 10 ರೂಪಾಯಿ ಎಳ್ನೀರು ಕೊಡ್ಸೋದಕ್ಕೆ ಕುಡಿತೀಯಾ ಅಂತ ಕೇಳ್ತಿರಲ್ಲ, ಕೊಡ್ಸಿದ್ರೆ ಕುಡಿಯಲ್ಲ ಅಂತಾರ? ಅಯ್ಯೋ ಪುಣ್ಯಾತ್ಮ, ಕಷ್ಟಪಟ್ಟು 6 ತಿಂಗಳಿಂದ ಲವ್ ಮಾಡ್ತಾ ಇದೀನಿ ಕಣಯ್ಯ. ನೀನ್ ಒಳ್ಳೆ ಸ್ಟೈಲ್ ಆಗಿ ಡೈಲಾಗ್ ಹೊಡೆದ್ಬಿಟ್ಟು 3 ನಿಮಿಷದಲ್ಲಿ ನನ್ ಲವ್ ಎಲ್ಲ ಹಾಳು ಮಾಡ್ತಾ ಇದೆಯಲ್ಲಯ್ಯ. ಏನಂದ್ರಿ? ಬರೀ 6 ತಿಂಗಳಿಂದ ಲವ್ ಮಾಡ್ತಾ ಇದ್ದೀರಾ? ನಾನು ನಮ್ಮ ಹುಡುಗಿನ ಎಷ್ಟು ದಿನದಿಂದ ಲವ್ ಮಾಡ್ತಾ ಇದ್ದೀನಿ ಗೊತ್ತಾ? ಎಷ್ಟು ದಿವಸದಿಂದ ಅಣ್ಣ? ಬಾರೆ ಅಣ್ಣ, ತಗೊಳ್ಳೋಣ. ಗುರುಗಳೇ, ಈ ಹುಡುಗಿ ವಯಸ್ಸೆಷ್ಟು, ನಿಮ್ಮ ವಯಸ್ಸೆಷ್ಟು? ಅಣ್ಣ, ಇವಳನ್ನ 25 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ. ಸುಖವಾಗಿ ಸಂಸಾರ ಮಾಡೋಣ ಅಂತಲೂ ಇದ್ದೆ. ಅದೇನ್ ಮಾಡೋದು, ದೇವರೊಬ್ಬ ಇದಾನಲ್ಲ, ನಾನ್ ಮೇಲೆ ಬಹಳ ಕೋಪ ಮಾಡ್ಕೊಂಡ್ಬಿಟ್ಟವನೆ. ಅದಕ್ಕೆ ಅವಳು ಬೇರೆಯವನೊಬ್ಬನ ಜೊತೆ ಮದುವೆ ಮಾಡ್ಕೊಂಡು ಹೊಟ್ಟೋದು.
ಅಣ್ಣ ಇವತ್ತಿಗೂ ನನ್ನ ಮಗ ಕೊಟ್ಟಕನ್ಲಿ ಇವಳು ಮುತ್ಯಾನು ಬಿಡಲ್ಲಣ್ಣ, ತಾಳಿ ಕಟ್ಟಿ ಮದುವೆ ಮಾಡ್ಕೊತೀನಿ. ಸರಿ, ಒಂದ್ 2 ಎಳ್ನೀರು ಕೊಚ್ಚು. ಸರಿ ಅಣ್ಣ. ಅಣ್ಣ 1 ಎಳ್ನೀರು ಕೊಡ್ಸಿ, 10 ಅವರೇ ಕೇಳ್ತಾರೆ. ಯಾಕೆ ನಿನಗೆ ವ್ಯಾಪಾರ ಆಗಕ್ಕ? ತಗೊಳಕ್ಕ. ಸಕ್ಕರೆ ನೀರಿದ್ದ ಹೆಂಗಿದೆಯಕ್ಕ? ತಗೊಳ್ಳೋಣ. ಜೇನುತುಪ್ಪ ಇದು, ಜೇನುತುಪ್ಪ ಇದ್ದಂಗಿದೆ, ಕುಡಿಯೋಣ. ಎಷ್ಟಪ್ಪ? 50 ಕೊಡೋಣ. ಅಷ್ಟಕ್ಕೂನಾ? ಏನಣ್ಣ ಗೊತ್ತಿದ್ದು ಕೇಳ್ತಿರಲ್ಲ, ನಾವು ಕೊಡೋಣ, ಕೊಡಿ. ಏ ವಿಕ್ಕಿ, ಹೇಗೂ ಊರಾಚೆ ಬಂದಿದೀವಿ, ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೋಗೋಣ ಕಣೋ. ಅಣ್ಣ ನಿಮ್ಮಂತರ್ಗ ಒಂದು ಒಳ್ಳೆ ಸೂಪರ್ ಜಾಗ ಇದೆ. ಎಲ್ಲಪ್ಪ? ಅಲ್ಲಿ ನೀವಿಬ್ರು ಒಳಗಡೆ ಹೋದ್ರಿ ಅಂತ ಕಡಿ, ಈಚಕ್ಕೆ ಬರಲ್ಲ. ಹಂಗಂತೀಯ? ಹಣ ಬರ್ತದೆ, ದೇವ್ರ ಹಣ ಬರ್ತದೆ. ನಂದು ಹೆಂಗೈತೋ ಗೊತ್ತಿಲ್ಲ. ಅಣ್ಣ ಬಿದ್ದೋಗ್ಬಿಟ್ಟಣ್ಣ. ನಿನ್ನ ನೋಡ್ತಾ ಇದ್ರೆ ಯಾವಾಗ್ಲೂ ಬಿದ್ದಾಯ್ತು. ಬರ್ಲ? ಅಣ್ಣ ಹುಷಾರ್ ಕಣ. ರಾಧಮ್ಮ, ನೀನು ನಿನ್ನ ಮಗ ಸೇರಿ ನನ್ನ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ. 10 ದಿವಸ ಯಾವ್ದೋ ಊರ್ಗ್ ಹೋಗಿ ಬರ್ತೀನಿ ಅಂತ ಹೇಳಿದ್ದಷ್ಟೇ ನಂಗೆ ಗೊತ್ತು, ಬೇರೇನು ನಂಗೆ ಗೊತ್ತಿಲ್ಲ. ನಾಟಕ ಚೆನ್ನಾಗಿ ಆಡ್ತೀಯ ನೋಡು. ಈ ನಾಟಕ ಎಲ್ಲ ನನ್ನ ಹತ್ರ ಆಡ್ಬೇಡ. ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಮಗನ ಈ ಭೂಮಿ ಮೇಲೆ ಬದುಕಕ್ ಬಿಡಲ್ಲ. ಜ್ಞಾಪಕ ಇರ್ಲಿ. ಮತ್ತೆ ಏನಾದ್ರೂ ಈ ವಿಷಯಕ್ಕೆ ನಾನು ನಿನ್ನ ಮನೆ ಹತ್ರ ಬರೋ ಹಾಗೆ ಮಾಡಿದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ. ಹುಷಾರ್. ಅಯ್ಯೋ, ಯಾಕೋ ವಿಕ್ಕಿ, ಏನಾಯ್ತು? ಏನಾಯ್ತೋ ಗೊತ್ತಿಲ್ಲ, ಇಳಿ ನೋಡೋಣ. ಶಟ್. ಏನೋ ಇದು ವಿಕ್ಕಿ. ಛೇ, ಸರಿಯಾದ ಟೈಮಿಗೆ ಕೈ ಕೊಡ್ತಲ್ಲಪ್ಪ. ಏನಾಯ್ತು? ಏ ರೋಜಾ, ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಹೇಳೆ. ಏನಿಲ್ಲ ವಿಕ್ಕಿ, ನಮ್ ತಂದೆ ನೆನ್ಪಾಯ್ತು. ಅಪ್ಪನ್ ನೋಡ್ಬೇಕು ಅನ್ಸ್ತಿದ್ಯಾ?
ಸರಿ ಬಾ ಕರ್ಕೊಂಡು ಹೋಗ್ತೀನಿ. ಅಯ್ಯಯ್ಯೋ, ಹಾಗೇನಾದ್ರು ಮಾಡ್ದೆ ಅಂತ ಇಟ್ಕೋ, ಅಷ್ಟೇ ನಮ್ ಡ್ಯಾಡಿ ನನ್ನ ಬೇರನ್ನು ಕೊಟ್ಟು ಮದ್ವೆ ಮಾಡಿ ನನ್ನ ನಿನ್ನ ದೂರ ಮಾಡ್ಬಿಡ್ತಾರೆ. ರೋಜಾ, ನಮ್ಮನ್ನ ಹೆತ್ತೋರ್ಗೆ ನಾವು ತುಂಬ ನೋವು ಕೊಡ್ತಾ ಇದ್ದೀವಿ ಅನ್ಸುತ್ತೆ. ಒಂದು ಕಡೆ ನನಗೆ ನನ್ನ ತಾಯಿ ಚಿಂತೆ, ಇನ್ನೊಂದು ಕಡೆ ನಿನಗೆ ನಿನ್ನ ತಂದೆ ಚಿಂತೆ. ಹಾಂ, ಒಂದು ಕೆಲಸ ಮಾಡೋಣ, ಮತ್ತೆ ಊರಿಗೆ ವಾಪಸ್ ಹೋಗ್ಬಿಡೋಣ. ನಾವು ಅಲ್ಲೇ ಇದ್ದು ಎಲ್ಲರೂ ಮನ್ಸನ್ ಗೆದ್ದು ನಾವು ಮದುವೆ ಆಗೋಣ ಕಣೆ. ಇದು ಸಾಧ್ಯ ಆಗದೆ ಇರೋ ಮಾತು. ನಮ್ಮ ತಂದೆ ಎಂತವ್ರು ಅಂತ ಗೊತ್ತಿದ್ದು ನೀನು ಈ ರೀತಿ ಮಾತಾಡ್ತಾ ಇದೆಯಲ್ಲ. ನನ್ಗೆ ಯಾಕೋ ನಡು ನೀರಲ್ಲಿ ನೀನ್ ಕೈ ಬಿಡ್ತೀಯ ಅನ್ಸುತ್ತೆ. ಏನಂದೆ? ನೋಡು, ಇದನ್ನೇ ಬೇಡ ಅನ್ನೋದು. ಒಂದ್ ವೇಳೆ ನೀನ್ ನನ್ನ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಾನ್ ಪ್ರಾಣ ಕಳ್ಕೊತೀನಿ ಹೊರತು ಬೇರೊಬ್ರ ಹೆಂಡತಿ ಮಾತ್ರ ಆಗಲ್ಲ. ಈ ಹೆಂಗಸರು ಯಾವ ಟೈಮಲ್ಲಿ ಹೆಂಗ್ ತಿರ್ತಾರಂತ ಯಾರೋ ಗೊತ್ತು. ಏನಂದೆ? ಏನಿಲ್ಲ, ಈ ಕಾಲದಲ್ಲಿ ಯಾವಾಗ ಸುನಾಮಿ ಬರುತ್ತೋ, ಯಾವಾಗ ಪ್ರಳಯ ಆಗುತ್ತೋ, ಯಾವಾಗ ಏನಾಗುತ್ತೋ ಅಂತ ಹೇಳೋಕೆ ಆಗ್ತಾ ಇಲ್ಲ. ನನಗ್ ಗೊತ್ತು ನೀನ್ ನನ್ ಮೇಲೆ ಸಂದೇಹ ಪಡ್ತಾ ಇದ್ಯಾ ಅಂತ. ಆಯ್ತು, ಇನ್ಮೇಲೆ ನಾನು ನಿನ್ನ ಮಾತಾಡ್ಸಲ್ಲ, ಎಲ್ಲಾದ್ರೂ ಹೊರಟೋಗ್ತೀನಿ. ಏ ರೋಜಾ ನಿಂತ್ಕೊಳೆ. ಏ ರೋಜಾ ನಿಂತ್ಕೊಳೆ. ಲೋಸಿನಾ, ಸುಮ್ನೆ ಚಾಕು ತೋರಿಸಿ ದುಡ್ಡು ಕಿತ್ಕೊಳ್ಳೋದು ಬಿಟ್ಟು ಒಂಚೂರು ರಿಸ್ಕ್ ಇಲ್ದಿರೋ ಹೋಗೋ ಕೆಲಸ. ಸುಮ್ನೆ ರಿಸ್ಕ್ ಮಾಡ್ಕೊಂತೀಯ, ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿ? ಏನ್ ಮಾಡ್ಲಪ್ಪ, ತೋರ್ಸಿದ್ಮೇಲೆ ನಾನು ಬೇಜಾನ್ ಸರಿ ಹಾಗೆ ಅನ್ಕೊಂತೀನಿ. ಆದ್ರೆ ಈ ಚಾಕು ಇದೆಯಲ್ಲ, ಬಡ್ಡಿ ಮಗನ್ ನನ್ ಮಾತೆ ಕೇಳಲ್ಲ ಅಂತದೆ. ರೆಪ್ಪೆ ಹೊಡೆಯೋಷ್ಟ್ರಲ್ಲಿ ಹಂಗ್ ಹೋಗಿ ರಕ್ತ ನೆಕ್ಕೋ ಬಂದ್ಬಿಡ್ತದೆ. ಈ ಉಂಡಿ ಒಳಗೆ ಎಷ್ಟೈತ್ ನೋಡು. ಶಬಾ ಬ್ಯಾಗ್ಗಾರ್ ನನ್ನ ಮಗ 300 ರೂಪಾಯಿ ಇಟ್ಕೊಂಡು ಕೋಟ್ಯಾಧೀಶನ್ ತರ ಪೋಸ್ ಕೊಡ್ತಾನೆ. ನೋಡ್ದ್ಯಾ? ಅದಕ್ಕೆ ಹೇಳಿದ್ದು, ಪಾರ್ಟಿ ಬೇಜಾನ್ ಹೆದರ್ಕೊಂಡ್ಬಿಟ್ಟಿದ್ದ. ಅವಾಜ್ ಹಾಕಿದ ತಕ್ಷಣ ತಾನಾಗಿ ಹತ್ರ ಬಂದು ಕೊಟ್ಬಿಟ್ಟ. ನೀನೇ ಸುಮ್ನೆ ಚಾಕು ಹಾಕಿದ್ದು, ಅದು 300 ರೂಪಾಯಿಗೆ. ಮುಚ್ಚಲ ಸ್ವಲ್ಪ ಮುಚ್ಕಂತೀಯಾ? ಆ ದರ್ವೇಶಿ ನನ್ನ ಮಗನ ಹತ್ರ ಬರೀ 300 ರೂಪಾಯಿ ಇದೆ ಅಂತ ಗೊತ್ತಾಗಿದ್ರೆ ಹಂಗೆ ಫುಲ್ಲಾಗಿ ಹಾಕಿ ಬಗೆದು ಬಿಡ್ತಿದೆ. ಲೇ ಸೀನಾ, ನೀನು ಚುಚ್ಚೋದು, ಕುಯ್ಯೋದು, ಸಾಯಿಸೋದಂದ್ರೆ ಬಹಳ ಸುಲಭ ಅಲ್ಲ? ನನಗಂತೂ ಲೈಫ್ ಸಾಕಾಗ್ಬಿಟ್ಟಿದೆ ಕಣ. ಈ ಲಾಸ್ಟ್ ಡೀಲ್ ಮುಗಿಸೋದ್ರಲ್ಲಿ ಏನಾದ್ರೂ ವ್ಯವಹಾರ ಮಾಡ್ಕೊಂಡು ಲೈಫ್ ಸೆಟ್ ಮಾಡ್ಕೋಬೇಕಂತ ನಿನ್ಗೆ ಅನ್ಸಲ್ವಾ? ಅಯ್ಯೋ ಕರ್ಮ, ನಿನಗೆ ಹೇಳ್ತಿದ್ದೀನಲ್ಲ, ನನ್ನ ಎಕ್ಕಡ ತಗೊಂಡು ನಾನು ಹುಡ್ಕೋಬೇಕು. ಯಾಕೆ ನಂದಿಲ್ವಾ? ಹೋಗ್ಲಿ ಬಿಟ್ಟಾಕ್. ನೋಡ್ಸಿನಾ, ನಾವಿಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ಆದಷ್ಟು ಬೇಗ ಡೀಲ್ನ ಮುಗಿಸ್ಬಿಡ್ಬೇಕು. ನೀನ್ ಈ ರೀತಿ ದಾರಿಲಿ ಹೋಗೋರು ಬರೋರಿಗೆಲ್ಲ ಚಾಕು ತೋರಿಸಿ ಹಣ ಕಿತ್ಕೊಂತಿದ್ರೆ ನಮ್ ಕೆಲ್ಸ ಆಗಲ್ಲ. ಆಮೇಲೆ ಕೈಗೆ ಬರೋ ದುಡ್ಡನ್ನು ಬರ್ದೇರಂಗಾಗುತ್ತೆ. ತಿರ್ಗಾ ನೀನು ಚಿಲ್ಲರೆ ಕಾಸ್ಕೋಸ್ಕರ ಲೈಫ್ ಲಾಂಗ್ ಚಾಕು ತೋರ್ಸ್ಕೊಂಡು ಬದುಕ್ಬೇಕು. ಅದನ್ನ ಅಡಿಯಲ್ಲ ಬಿಡು. ದಾರಿಲಿ ಯಾರೇ ಹೋದ್ರು ಬಿಡಬಾರ್ದು, ಬದುಕಿದಾಗ್ಲೇ ಬೋಳ್ಸ್ಬಿಡ್ಬೇಕು. ಗುಂಡಿಗಿರುತ್ತಲ್ವಾ? ಲೇ ಸೀನಾ, ನೀನ್ ಮನುಷ್ಯನಲ್ಲ ಕಣ. ಮತ್ತೇನ್ ಕರಡಿನ? ನಡಿ, ಮೊದ್ಲು ಬಂದಿರೋ ಕೆಲಸ ನೋಡೋಣ. ನೋಡೋಣ. ಮೊದ್ಲು ಅರ್ಧ ಕಾಫಿ ಕೊಡ್ಸು. ಅಲ್ಲ, ನಮ್ಮ ಹುಡುಗಿ ಫೋಟೋ ತೋರಿಸಿದ ತಕ್ಷಣನೇ ಇವ್ರೆಲ್ಲ ಕಿಲ ಅಂತ ನಗ್ತಾರಲ್ಲ. ನಮ್ಮ ಹುಡುಗಿಗೆ ಏನಾರು ವಯಸ್ಸಾಗಿದ್ಯಾ, ಇಲ್ಲ ನನಗೇನಾರು ವಯಸ್ಸಾಗಿದ್ಯಾ? ಇನ್ನು ಟೀನೇಜ್ 18 ವರ್ಷ ತರ ಇದೆ. ಈ ನನ್ನ ಮಕ್ಕಳು ನನ್ನ ದೃಷ್ಟಿಯಿಂದ ನೋಡಿಲ್ಲ, ಅವ್ರ ದೃಷ್ಟಿಯಿಂದ ನೋಡಿದರೆ ಈ ನನ್ನ ಮಕ್ಳಿಗೆ ಸರಿಯಾಗಿ ಕಾಣಿಸಲ್ಲ ಅನ್ಸುತ್ತೆ. ನನ್ನ ಪ್ರಿಯತಮನ ನೆನ್ಸ್ಕೊಂಡ್ರೆ ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದವೆ. ಈ ಕಡೆ ಯಾರಾದ್ರೂ ಲವರ್ಸ್ ಹೋದ್ರಾ? ಅಣ್ಣ, ಬೆಳಗಿಂದ 100 ಜನ ಹೋಯ್ತಾರೆ, 100 ಜನ ಬರ್ತಾರೆ. ಏಯ್, ಕೇಳಿದಕ್ ಮಾತ್ರ ಉತ್ತರ ಕೊಡ. ಪಟ ಪಟ ಅಂತ ಹೇಳ್ಬೇಕು, ಟೈಮ್ ಇಲ್ಲ. ಅಣ್ಣ, ಇದು ಹುಡುಗ, ಇದು ಹುಡುಗಿ. ನಾನೇನು ಮುದ್ಕೆ ಅಂತ ಹೇಳಿದ್ನ? ಕೇಳಿದಕ್ಕಷ್ಟೇ ಉತ್ತರ ಕೊಡು, ಇಲ್ಲ ಅಂದ್ರೆ ನಿನ್ ಎಳ್ನೀರಿಗೆ ಸ್ಟಾಕ್ ಹೇಳ್ಬಿಡ್ತೀನಿ. ಬೇಡ ಅಣ್ಣ, ಸ್ವಲ್ಪ ಹೊತ್ತಾಗ ಇವ್ರಿಬ್ರು ಇಲ್ಲಿಗೆ ಬಂದಿದ್ರು, ಎಳ್ನೀರು ಕೊಟ್ಟೆ, ಕುಡಿದ್ರು, ಹಿಂಗ್ ಹೋದ್ರು. ಹೌದಾ? ಸರಿ 2 ಎಳ್ನೀರು ಕೊಡು, ಸ್ವೀಟ್ ಆಗಿರ್ಬೇಕು. ಓಲ್ಡ್ ಆಗಿ. ಅಣ್ಣ, ನಾನು ಎಳ್ನೀರು ನೀವು ಯಾವತ್ತೂ ಕುಡ್ದಿಲ್ಲ ಅನ್ಸುತ್ತೆ. ಎಷ್ಟು ಸ್ವೀಟ್ ಆಗಿರುತ್ತೆ ಗೊತ್ತೇನಣ್ಣ? ಇದ್ರ ಮುಂದೆ ಸಕ್ಕರೆ ನೀರು ಏನು ಇಲ್ಲ ಅಣ್ಣ. ಇದಕ್ಕೊಂದ್ ಸ್ವಲ್ಪ ಡಿಕಾಕ್ಷನ್ ಕಾಫಿ ಪುಡಿ ಹಾಕ್ಬಿಟ್ರೆ ಕಾಫಿನೂ ಆಗ್ಬಿಡುತ್ತಣ್ಣ. ಅದು ಹಾಳಾಗೋಗ್ಲಣ್ಣ. ಈ ರೋಡಲ್ಲಿ ಹೋಗರಲ್ಲ, ನಾನು ಎಳ್ನೀರು ಕುಡಿದಲ್ಲ ಮುಂದೆ ಹೋಗಲ್ಲ ಅಂತೀನಿ. ತಗ. ಹಂಗಾರ ನಿನ್ನ ಹತ್ರ ಬೇಜಾನ್ ವ್ಯಾಪಾರನ? ಅಣ್ಣ, ನಾನು ಎಳ್ನೀರು ಮಾರಿ ಸಂಪಾದನೆ ಮಾಡಿರೋ ದುಡ್ಡು ಏನಾದ್ರೂ ಇಟ್ಟಿದ್ರೆ
5 ಸ್ಟಾರ್ ಹೋಟ್ಲು ತಗೋದಾಯ್ತಣ್ಣ. ಅದೇನ್ ಮಾಡೋದು, ನನ್ನ ಹಣ ಬದಲಿ ಬರ್ದಿಲ್ಲ. ಸರಿ ತಗೋಣ. ಎಷ್ಟಣ್ಣ? ಅಣ್ಣ ನಿಮ್ಮ ಹತ್ರ ಜಾಸ್ತಿ ತಗೊಳಲ್ಲ, 20 ಕೊಡೋಣ ಸಾಕು. ನಿನ್ ಜಾಬಲ್ಲಿ ಎಷ್ಟಾಯ್ತು ಇವಾಗ? 500 ಐತೆ. ಹೌದಾ? ತೆಗಿ ಮತ್ತೆ. ಅಣ್ಣ ಆಗ್ಲೇ 500 ರೂಪಾಯಿ ಐತೆ ಅಂತ ಸುಳ್ಳು ಹೇಳ್ದೆ. ನನ್ನ ಹತ್ರ ದುಡ್ಡಿಲ್ಲ ಕಣಣ್ಣ. ಹಂಗಾದ್ರೆ ನನಗ್ ನೀನು ಕೊಡಕ್ಕಿಲ್ವಾ? ಸರಿ ನಾನೇ ಕೊಡ್ತೀನಿ. ಮರ್ಯಾದೆಯಿಂದ ಜಾಬಲ್ಲಿ ಎಷ್ಟಿದೆ ಅಂತ ಕೊಡು, ಇಲ್ಲ ಅಂದ್ರೆ ಎಳ್ನೀರ್ ತಲೆ ನಿಂದು ಕೊಚ್ಚಾಕದ್ ನಂದು. ಅಣ್ಣ ಇದೇನಣ್ಣ ದೌರ್ಜನ್ಯ? ಎಲ್ರು ರಾತ್ರಿ ಹೊತ್ತು ಚಾಕು ಚೂರಿ ತೋರಿಸಿ ನೀನು ಹಗಲೊತ್ತೆ ತೋರಿಸ್ತೀಯ ಅಣ್ಣ? ನಿಮ್ದೆ ಫಸ್ಟ್ ಫೋನ್ಗೆನಣ್ಣ? ಏಯ್ ನಂದು ಫಸ್ಟ್ ಫೋನಿ ಕಣಣ್ಣ, ನಿನ್ಗೆ ಹಿಂಗೆ ಹೇಳಿದ್ರೆ ದುಡ್ಡು ಬಿಚ್ಚಲ್ಲ. ಅಣ್ಣ ಅಣ್ಣ ನೀನ್ ಖಾಲಿ ಬೀಳ್ತೀನಿ ಅಣ್ಣ. ಅಣ್ಣ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟ ಅನ್ಸುತ್ತೆ, ವಾಪಸ್ ಕೊಟ್ಟೋಗ್ತಾರೆ ಅಂತ ಅನ್ಸುತ್ತೆ. ಕೊಡೋಣ. ಅಮ್ಮ ಅಯ್ಯಯ್ಯೋ, ಇವನು ಬಾಯಿಲು ಮಣ್ಣಾಕ, ಇವನು ಓದ್ದಾರಿಂದ ತಿರುಗಿ ಬರ್ದಾರ. ಹೋಗ ಎಳ್ನೀರು ಕುಡ್ದು ಕಾಸನ್ನು ಕೊಡ್ದಲೆ ಇದ್ದ ಕಾಸನ್ನು ಕಿತ್ಕೊಂಡು ನನ್ನ ಮುಖಕ್ಕೆ ಚಾಕು ಹಾಕಿ ಹೋಗ್ತಾನೆ. ನಿನ್ ಕೈಗೆ ನಾಗ ಕಡಿಯ. ಹೋಗು ಹೋಗು, ನಿನ್ ಬಾಯಿ ಮಣ್ಣ ಹೋಗು ಹೋಗೋ. ವಾವ್, ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ವೆದರು, ಫ್ಯಾಂಟಾಸ್ಟಿಕ್. ಏ ರೋಜಾ, ಆ ಡಬ್ಬ ನನ್ ಮಗ ನಮ್ಮ ಮಾವ, ಅದೇ ನಿಮ್ಮ ಅಪ್ಪ. ಇಷ್ಟೊತ್ತಾಗ್ಲೇ ನೀವ್ ಮನೆ ಬಿಟ್ಟು ಬಂದಿರೋದು ಗೊತ್ತಾಗಿರುತ್ತೆ ಅಲ್ವಾ? ಲೆಟರ್ ಬರ್ದಿಟ್ಟು ಬಂದಿದ್ದೀನಿ. ಮನುಷ್ಯತ್ವನ ಇಲ್ದೇ ಇರೋ ಮೃಗ ಅದು. ಅದಕ್ಕೆ ಪ್ರೀತಿ, ವಿಶ್ವಾಸ, ಆಸ್ತಿ, ಅಂತಸ್ತು, ಗೌರವ ಇಷ್ಟೇ ಬೇಕಾಗಿರೋದು ಅವನ್ಗೆ. ರೋಜಾ, ಏ ರೋಜಾ, ಯಾಕೆ ಹೇಳ್ತಾ ಇದೀಯಾ? ವಿಕಿ, ನಿನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ಏ ಹುಚ್ಚಿ, ನಿನ್ನನ್ನು ಬಿಟ್ಟು ಹೋಗೋಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಏ ದಡ್ಡಿ, ನೀನ್ ನನ್ನ ಜೀವ ಕಣೆ, ನಾನಿನ್ ಬಿಟ್ಟಿರ್ತೀನ? ನೀನ್ ನನ್ನ ಪ್ರಾಣ ಕಣೆ. ಈ ಪ್ರಾಣನೇ ಹೋದ್ಮೇಲೆ ನಾವೆಲ್ಲಿರ್ತೀವಿ ಹೇಳು? ಅದ್ ಸರಿ, ಈ ಅನುಮಾನ ನಿನ್ಗೆ ಯಾಕೆ ಬಂತು? ನಮ್ ಡ್ಯಾಡಿ ಆಲ್ರೆಡಿ ಒಬ್ಬ ಶ್ರೀಮಂತನ ಮಗನ್ಗೆ ನನ್ನನ್ನು ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಗೊತ್ತು ಮಾಡಿದ್ದಾರೆ. ಇನ್ 2 ದಿವಸ ಲೇಟ್ ಆಗಿದ್ರು ನಮ್ ಡ್ಯಾಡಿ ನಮ್ಮಿಬ್ಬರನ್ನ ಶಾಶ್ವತವಾಗಿ ದೂರ ಮಾಡ್ಬಿಟ್ಟಿರೋರು. ಆಮೇಲೆ ನಾನು ಈ ಜಗತ್ತಿಂದನೇ ದೂರ ಆಗ್ಬಿಡ್ತಿದ್ದೆ. ಹೇ ರೋಜಾ, ಏನ್ ಕೆಲಸ ಅಂತ ಮಾಡ್ತಾ ಇದೀಯಾ? ಹೆತ್ತವ್ರ ಆಸೆ ಕಣೆ ಅದು, ನಮ್ದು ಪವಿತ್ರವಾದ ಪ್ರೀತಿ ಕಣೆ. ಅಳ್ಬೇಡ, ನಡಿ. ಅಲ್ಲ, ಆ ಎಳ್ನೀರು ಈ ಕಡೆ ಹೋದ್ರು ಅಂದ. ಯಾವ ಕಡೆ ಹೋದ್ರು? ನಮ್ಗೇನಾದ್ರು ಅವನು ರೀಲ್ ಸುತ್ಬಿಟ್ನಾ? ಲೋ ಸೀನಾ, ನಾವು ಮಾಡ್ತಿರೋ ಸರಿನಾ? ತಪ್ಪೇ ಮತ್ತೆ. ಅಲ್ಲ, ನಾವು ಅವ್ರನ್ನ ಬ್ಯಾಗ್ ಹುಡುಕ್ಬಿಟ್ಟು ಫಿನಿಶ್ ಮಾಡೋದು ಬಿಟ್ಬಿಟ್ಟು. ಸೀನಾ, ಅದಲ್ಲ ಕಣೋ ವಿಷಯ. ನಾವಿಲ್ಲಿವರೆಗೂ ಅದೆಷ್ಟು ಡೀಲ್ ಮಾಡಿದೀವೋ, ನಮ್ಮ ಡೀಲ್ ಕೊಟ್ಟವರಲ್ಲ ಒಂದ್ ರೀತಿ ನಮ್ಮ ಹರಾಮ್ಗಳೇ. ಪಾಪ ಇವರು ಪ್ರೀತಿಸಿ ಮದುವೆ ಮಾಡ್ಕೊಂಡು ಜೀವನ ಮಾಡಬೇಕು ಅಂತ ಇದ್ದಾರೆ. ಈ ಡೀಲ್ನ ಒಪ್ಕೊಂಬಾರ್ದಾಗಿತ್ತು ಅನ್ಸುತ್ತೆ. ಒಪ್ಕೊಂಡಿ ತಪ್ಪಲ್ಲ ಗಿರಿ. ನೀನೀಗ ಆ ಪ್ರೇಮಿಗಳು ನೆನ್ಸ್ಕೋಬೇಡ, ದುಡ್ಡು ನೆನ್ಸ್ಕೋ. ನಮ್ಗೆ ಇವಾಗ ಬೇಕಾಗಿರೋದು ದುಡ್ಡು ಕಣೋ. ನಾವು ಕೆಲಸ ಮಾಡಿದ್ರೇನೆ ದುಡ್ಡು ಸಿಗೋದು, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇಯಾ. ನಮ್ ದುಡ್ಡು ನಮಗ್ ಸಿಗುತ್ತಾ? ಬಾಯಿ ಮುಚ್ಚಲು ನಿನಗೆ ಸ್ವಲ್ಪನೂ ಪಾಪ ಪ್ರಜ್ಞೆ ಕಾಡಲ್ವಾ? ನೋಡೋ, ಕಾಲ್ ಹಾಕದ್ ಹಾಕ್ಬಿಟ್ಟಿದ್ವಿ. ಅದು ಹಿಂದೆನೋ ಮುಂದೆನೋ ಫಿನಿಶ್ ಮಾಡ್ಬೇಡ. ಅವ್ರ ಪಾಲಿಗೆ ಬಂದಿರೋದು ಸಾಯೋದು, ನಮ್ಮ ಪಾಲಿಗೆ ಬಂದಿರೋದು ಸರಾಕ್ ಅನ್ಸೋದು. ಎಲ್ಲ ಶಿವನಿಚ್ಛೆ.
ನಡೀಲಿ. ನಡಿ ಹೋಗೋಣ, ಅದೇನಾಗುತ್ತೋ ಆಗ್ಲಿ. ಹೊಟ್ಟೆ ಬೇರೆ ಹಸಿತಿದೆ, ತಿನ್ನಕ್ ತರ್ತೀನಿ ಅಂತ ಹೋದವನು ಇನ್ನೂ ಬರ್ಲಿಲ್ಲ. ಎಲ್ಲಿ ಹೋಗ್ಬಿಟ್ಟ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ಯಾ? ಅಮ್ಮ, ನಮ್ಮನ್ ಕಾಪಾಡಮ್ಮ. ವಿಕ್ಕಿ ಸುರಕ್ಷಿತವಾಗಿ ಬರ್ಲಿ. ಏ ವಿಕ್ಕಿ, ಎಲ್ಲಿ ಹಾಳಾಗೋಗಿದ್ಯೋ? ಸಾರಿ ನನ್ಗೆ ಗೊತ್ತಿತ್ತು ನೀನ್ ಬೈಕೊಂತಿರ್ತೀಯ ಅಂತ. ಏನಮ್ಮ ಮಾಡೋದು, ಈ ಊರ್ನಲ್ಲಿ ಒಂದು ಹೋಟ್ಲ್ ಇಲ್ಲ, ಸಾಲದಕ್ಕೆ ನಿಮ್ಮ ಅಪ್ಪನ ಕಣ್ಣಿ ಬೀಳ್ತೀನೋ ಭಯ ಬೇರೆ. ಕಷ್ಟಪಟ್ಟು ಹುಡುಕಿದ್ಕೆ ಇಷ್ಟಾದ್ರೂ ಸಿಕ್ತು. ನಡಿ ತಿನ್ನೋಣ, ನಡಿ. ತಗೋ. ಏನಿದು? ಪುಳಿಯೋಗ್ರೆ. ನಾನ್ ತಿನ್ನಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ನಿನ್ ಹೊಟ್ಟೆ ಕೇಳತ್ತಾ? ನೋಡೆ ಚಿನ್ನು, ನಾವಿರೋದೀಗ ಕಾರ್ದಾರಿಲಿ, ಇದು ಬಿಟ್ರೆ ಬೇರೇನು ಸಿಗಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೆ. ನನ್ಗೆ ಇದನ್ನೆಲ್ಲ ತಿಂದು ರೂಢಿ ಇಲ್ಲ. ಅಮ್ಮ ತಾಯಿ, ನಾವೀಗ ಮೇನ್ ಸಿಟಿನಲ್ಲಿ ಇಲ್ಲ. ನೀನ್ ಕೇಳಿದ್ದಲ್ಲಿ ಇಲ್ಲಿ ಸಿಗೋಲ್ಲಮ್ಮ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು, ತಗೋ. ನಂಗೆ ಬೇಡ ಅಂದ್ರೆ ಕೇಳ್ಬೇಕು. ಹೀಗ ಸರಿ, ಬೇಡ ಅಂದ್ರೆ ಬಿಡು, ಬಲವಂತ ಏನಿಲ್ಲ. ನೀನ್ ಎಷ್ಟೇ ಆದ್ರೂ ಶ್ರೀಮಂತರ ಮನೇಲಿ ಹುಡ್ದೋಳಲ್ವಾ? ಚಿಕನ್ ಫ್ರೈ, ಮಟನ್ ಫ್ರೈ, ಪಿಜ್ಜಾ, ಬರ್ಗರ್ ತಿಂದ ಅಭ್ಯಾಸ ನಿನ್ಗೆ. ನಾನೇನು ನಿಂಗೆ ಬಿರಿಯಾನಿ ತಂದ್ಕೊಡು ಅಂತ ಹೇಳಿಲ್ಲ. ಅನ್ನ ರಸಮೋ, ಅನ್ನ ಸಾಂಬಾರೋ, ಅದ್ರ ಜೊತೆಗೆ ಐಸ್ ಕ್ರೀಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದೆ. ನಿನ್ಗೆ ಹಸಿವು ಅಂದ ತಕ್ಷಣ ಅಲ್ಲಿ ಇಲ್ಲಿ ಓಡಾಡ್ಬಿಟ್ಟು ತಂದ್ಕೊಟ್ರೆ ಇದಾಗಲ್ಲ ಅದಾಗಲ್ಲ ಅಂತ ಬೇರೆ ಹೇಳ್ತೀಯ. ನಿಮ್ಮ ಅಪ್ಪನ ತರ ಶ್ರೀಮಂತ ಅಲ್ಲಮ್ಮ ನಾನು. ಅಂದ್ರೆ ನಿನ್ ಮಾತಿನ ಅರ್ಥ ನಿನ್ ಜೊತೆ ಬದುಕಕ್ಕಾಗಲ್ಲ ಅಂತನಾ? ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋಳು ನೀನು, ನಾನಲ್ಲ. ನಿನ್ನ ನಮ್ ಬಂದಿದ್ದಕ್ಕೆ ಸರಿಯಾದ ಬಹುಮಾನ ಕೊಡ್ತಾ ಇದೀಯಾ. ನೀನ್ ಹಾಗನ್ಕೊಂಡ್ರೆ ನಾನೇನ್ ಮಾಡ್ಲಿ? ಅಂದ್ರೆ ನೀನ್ ನನ್ನನ್ ಪ್ರೀತಿಸ್ತಾ ಇಲ್ಲ, ಪ್ರೀತಿಸೋ ತರ ನಾಟಕ ಆಡ್ತಿದ್ಯಾ? ನೀನು ಅಷ್ಟೇ. ನಿನಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ನಾನು ವಿಷ ತಂದು ಕೊಟ್ಟಿದ್ರು ನೀನ್ ತಿಂತಿದ್ದೆ. ನಿನ್ಗ ಅಷ್ಟೊಂದು ಇಷ್ಟ ಇದ್ರೆ ಕೊಡು. ಪ್ರಾಮಿಸ್? ಪ್ರಾಮಿಸ್. ಕಣ್ಮುಚ್ಚು. ಹಾ, ಮುಚ್ಚಿದೆ. ಆನು ಆ ಇದು ವಿಷನಾ? ಯು ನಾಟಿ. ಆನು ತಗೋ ತಗೋ, ತಿನ್ನು ತಿನ್ನು. ಏಯ್ ತಿನ್ನು. ಸಂಗೀತವೇಕೆ
ಮನದಾಳಕ್ಕೆ ನೀನಿಲ್ಲದೆ ಏನಿದೆ ಪ್ರಿಯೇ ನನ್ನ ಉಸಿರುಸಿರಲ್ಲಿಯೂ ಉಸಿರಾಗಿ ನೀ ಸೇರಿದೆ ನನ್ನ ಜೀವವು ನೀನಲ್ಲವೇ ತಂಗಾಳಿಯೇಕೆ ಸಂಗೀತವೇಕೆ ಗೆಳತಿಯೇ ಈ ಸ್ನೇಹವ ನೀ ತೋರಲು ವಿಕ್ಕಿ, ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಅನ್ಸುತ್ತೆ ಅನ್ಸುತ್ತೆ. ನನ್ ಕಷ್ಟ ನನಗೊತ್ತು, ಅನ್ಸ್ದೆಲ್ಲ ಇನ್ನೇನಾಗುತ್ತೆ. ಏನು ಹಾಗೆ ಪಿಕ್ನಿಕ್ ಬಂದಿದ್ವಿ, ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ. ಕಂಡರ್ ಹೆಣ್ಮಕ್ಳನ್ನ ಹಾಸ್ಕೊ ಬಂದ್ಬಿಟ್ಟು ಜಾಲಿ ಮಾಡ್ದೆ. ಇನ್ನೇನಪ್ಪ ಮಾಡ್ತೀರಾ ಸರ್? ಇವ್ರು ನನ್ನ ಬಲವಂತವಾಗಿ ಹೇಳ್ಕೊಂಡ್ ಬರ್ಲಿಲ್ಲ, ನಾನೇ ಇಷ್ಟಪಟ್ಟು ಬಂದಿದ್ದು. ತಗೊಳ್ಳೋ, ಅವಳೇ ಇಷ್ಟಪಟ್ಟು ಬಂದವಳಂತೆ ಕಣೋ. ಲೋ ಸೀನಾ, ಅವಳು ಅವನ ಎತ್ತಕ್ಕೂ ಬಂದವಳು, ಅವನು ಅವಳನ್ನ ಎತ್ತಕ್ಕೂ ಬಂದನು, ಅದೆಲ್ಲ ನಮ್ಗೆ ಬೇಡ. ನಮ್ ಡ್ಯೂಟಿ ಏನು ಅದನ್ನ ಮಾಡೋಣ. ಹೌದಲ್ವಾ? ಲೋ ಐವನ, ನಾವಿಬ್ರು ಒಂಥರ ಲೂಸ್ಗಳು. ನಂಗೆ ಲೋ ಸೀನಾ, ಒಂದು ಕೆಲಸ ಮಾಡೋಣ. ಮಾಡ್ಲೇಬೇಕು. ಈ ಹುಡುಗನ್ನ ಇಲ್ಲೇ ಬಿಟ್ಟು ಈ ಹುಡುಗಿನ ಮಾತ್ರ ಎತ್ತಾಕೊಂಡು ಹೋಗೋಣ. ಜೈ ದುಡ್ಡು. ಬಾರೆ ಪುಟ್ಟ, ಬಾ ಕರೆಕ್ಟೇ ಮಾಡಬಾರ್ದು. ಎಷ್ಟ್ ಬೇಕಾದ್ರೆ ಹೊಡಿಯಪ್ಪ, ಪ್ರಾಣ ಮಾತ್ರ ತೆಗಿಬೇಡಪ್ಪ. ರೋಜಾ, ಬಾ ಹೋಗೋಣ. ಬೇಗ ಕುತ್ಕೋ, ಕುತ್ಕೊಳ್ಳೆ.
ಎಲ್ಲ ನಿನ್ನಿಂದಾನೆ ಆಗಿದೆ. ನಾನೇನು ಮಾಡ್ದೆ? ಅಯ್ಯೋ ಹಿಂದೆ ಮುಂದೆ ಎಲ್ಲ ಹೊಡಿಬಾರ್ದು, ಅದಕ್ಕೆಲ್ಲ ಹೊಡೆದ್ ಬಿಟ್ಟಲ್ಲಪ್ಪ. ಅಯ್ಯೋ ಎಲ್ಲೋ ಹೋಗ್ಬಿಟ್ರು? ಗೊತ್ತಿಲ್ಲ ಕಣ. ಬಾರು ಆ ಕಡೆ ನೋಡೋಣ. ನಡಿಯಪ್ಪ. ಅಯ್ಯೋ ಏನಾಯ್ತು? ರೀ ಮೇಡಮ್, ನಿಮ್ಗೆ ಎಷ್ಟು ಗೊತ್ತು ನನಗೂ ಅಷ್ಟೇ ಗೊತ್ತು. ತಾವು ಸ್ವಲ್ಪ ಕೆಳಗಿಳಿದ್ರೆ ಏನಾಗಿದೆ ಅಂತ ನೋಡ್ಬೋದು. ಆಹಾ, ನೀನ್ ಬೈಕ್ ನ ನಂಬ್ಕೊಂಡ್ ಬಂದ್ರೆ ನಾವು ಹೊಸ ಜೀವನ ಆರಂಭ ಮಾಡ್ದ ಹಾಗೆ. ಶಟ್ ಆಯ್ತು, ಏನ್ ಮಾಡೋದೀಗ? ಏ ವಿಕ್ಕಿ, ಈಗೇನೋ ಮಾಡೋದು? ಏನ್ ಮಾಡೋದು ಅಂದ್ರೆ, ಇದು ಇಷ್ಟೊತ್ತು ನಮ್ಮನ್ನ ಹೊತ್ಕೊಂಡ್ ಬಂದು ಕಷ್ಟ ಪಡ್ತು, ಇದನ್ನೀಗ ನಾವು ಹೊತ್ಕೊಂಡು ಹೋಗಕ್ ಆಗಲ್ಲ. ಅದಕ್ಕೆ ಇದಕ್ಕೋಸ್ಕರ ಸ್ವಲ್ಪ ಕಷ್ಟ ಪಡ್ಬೇಕಷ್ಟೇ. ಸರಿ, ತಮಾಷೆ ಸಾಕು. ಈಗೇನು ಮಾಡಕ್ಕಾಗಲ್ವಾ? ಎರಡು ದಾರಿ ಇದೆ. ಒಂದು ಗಾಡಿ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು, ಇಲ್ಲ ಗಾಡಿನ ತಳ್ಕೊಂಡು ಹೋಗ್ಬೇಕು. ಹಾ, ನಾವ್ ಹೀಗೆ ನಿಧಾನಕ್ ಬೈಕ್ ನ ತಳ್ಕೊಂಡ್ ಹೋಗ್ತಾ ಇರೋಣ. ಆ ಕಳ್ರು ಮತ್ತೆ ನಮ್ಮನ್ ಚೇಸ್ ಮಾಡ್ಕೊಂಡ್ ಬಂದು ಹಿಡ್ದಾಕೊಳ್ಳಿ. ಅವ್ರು ಮತ್ತೆ ಬರೋ ಚಾನ್ಸೇ ಇಲ್ಲ. ನೀನೇನೇ ಹೇಳೋ, ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಅವರು ಸಾಮಾನ್ಯ ಮನುಷ್ಯರ ತರ ಕಾಣ್ತಾ ಇಲ್ಲ. ನಮ್ ಬಗ್ಗೆ ಎಲ್ಲಾ ವಿಚಾರನೂ ತಿಳ್ಕೊಂಡಿದ್ದಾರೆ. ಹೌದು, ಅವ್ರು ನಮ್ ಹಿಂದೆ ಯಾಕೆ ಬಿದ್ರು? ನಮ್ ಹಿಂದೆ ಅಲ್ಲ, ನನ್ ಹಿಂದೆ. ಅದೇ ಯಾಕೆ ಅಂತ ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಏನು ಹೊಳಿತಾನೆ ಇಲ್ಲ. ಆ ಫೇಸ್ ಗಳನ್ನ ಇವತ್ತೇ ಫಸ್ಟ್ ನೋಡ್ತಿರೋದು. ಅಕಸ್ಮಾತ್ ಮತ್ತೆ ಅವ್ರು ನಮ್ಮನ್ನ ಚೇಸ್ ಮಾಡಿದ್ರೆ ಏನ್ ಮಾಡೋದು? ಎದುರಿಸೋದು, ಇನ್ನೊಂದ್ಸಲ ನಮ್ ತಂಟೆಗೆ ಬರ್ದೇ ಇರೋ ಹಾಗೆ ಬುದ್ಧಿ ಕಲ್ಸೋದು. ನೀನ್ ತಲೆ ಕೆಡ್ಸ್ಕೋಬೇಡ, ನಡಿ. ಹಿಡ್ಕೋ. ಲೇ ಮಗ, ಒದೆ ತಿನ್ನೋದಕ್ಕೂ ಸೇರಿಸಿ ದುಡ್ಡು ಇಸ್ಕೋಬೇಕು. ನಮ್ಗೆ ಮಿಠಾಯಿ ಕೊಟ್ಬಿಟ್ರಲ್ಲೋ, ಸ್ವಲ್ಪ ಯಾಮಾರಿದಕ್ಕೆ ನಮ್ ಬುಡಕೆ ಬೆಲ್ಲ ಇಟ್ಬಿಟ್ರಲ್ಲೋ. ನಾನು ಲಾಕ್ ಮಾಡ್ಕೊಳ್ಳೋ ಅಂತಾನೆ ಹೋಗಿದ್ದು. ಜಸ್ಟ್ ಮಿಸ್ ಅಲ್ಲ, ಈ ಸರಿ ಸಿಕ್ಲಿ ಮಾಡ್ತೀನಿ. ನೋಡುಗಿರಿ, ನೀನು ಸುಮ್ನೆ ಇರ್ಬೇಕು. ಈ ಸರಿ ಸಿಕ್ಲಿ ಅವನನ್ನ ಮುಗಿಸ್ಬಿಡ್ತೀನಿ. ಅಮ್ಮ ಅಮ್ಮ, ಲೇ ಸೀನಾ, ನಾನೇನ ಬೇಕು ಅಂತ ಬಿಟ್ಟೆ ನನಗೆ ಮಾತಾಡ್ತಿಲ್ಲ. ನೋಡು, ಇಬ್ರು ಸೇರಿ ಡೀಲ್ ಒಪ್ಕೊಂಡಿದ್ದು. ಇದ್ರಲ್ಲಿ ಇಬ್ರಿಗೂ ಈಕ್ವಲ್ ಶೇರ್ ಇದೆ. ಇದ್ರಲ್ಲೂ ಏನಪ್ಪಾ, ಎಷ್ಟಾದ್ರೂ ಹೊಡ್ಕೊ ಅಂತ ಹೇಳಿದಕ್ಕೆ ಹಿಂಗಾಗೋಯ್ತು. ಅದಕ್ಕೆ ಚಾಕು ರೆಡಿ ಮಾಡ್ಕೊಳ್ಳೋ. ನಿನಗೇನಾದ್ರೂ ಅವನ್ ಕಂಡ್ರೆ ನೀನ್ ಅವನ್ನ ಮುಗ್ಸೋ. ನಾನೇನಾದ್ರೂ ಅವನ್ ನೋಡಿದ ಕೂಡ್ಲೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇಲ್ಲಿ ಸೆಂಟಿಮೆಂಟ್ ಇದ್ರೇನೆ ಕಣೋ ಮಾರೋದು, ಇಲ್ಲ ಅಂದ್ರೆ ಮಣ್ಣು ಮುಕ್ಬಿಡ್ತೀವೋ. ಅಯ್ಯೋ ಲೇ, ಒಂದು ಸಾರಿ ಹೇಳಿದ್ದೆ ತಿರ್ಗಾ ಮುರ್ಗಾ ಮಾಡಿ 20 ಸತಿ ಹೇಳ್ಬೇಡ. ಮೊದ್ಲು ಅವ್ರು ಎಲ್ಲಿ ಹೋದ್ರು ಅನ್ನೋದನ್ನ ಹಿಡಿಯಕ್ ಟ್ರೈ ಮಾಡು. ಅಯ್ಯೋ ಬಿಡು ಮಗ, ನಮ್ ಕೈಯಿಂದ ತಪ್ಸ್ಕೊಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಅವ್ರು ಎಷ್ಟು ದೂರ ಅಂತ ಓಡಕ್ ಸಾಧ್ಯ? ನಾವು ಹಾರ್ಕೊಂಡು ಹೋಗುವ. ಸಿಕ್ಕಾಕಂತಾರೆ. ನನ್ ಚಾಕುಗೆ ಫುಡ್ ಆರು ಸಿಗುತ್ತೆ. ನಡಿ ಹೋಗೋಣ. ಹೇಳ್ಕೊಳಕ್ ಒಂದೂರು, ತಲೆ ಮ್ಯಾಗೆ ಒಂಚೂರು, ಇಟ್ಟಾಯ್ತು ಬೂಮ್ ತಾಯಿ ಮಂಚ, ಕೈ ಹಿಡ್ದೊಳ್ ಪುಟ್ ನಂಜಿ. ರೀ ಸ್ವಾಮಿ, ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ವರ್ಕ್ಶಾಪ್ ಇದೆಯಾ? ವಾ, ಗಾಡಿ ಕೈ ಕೊಟ್ಟಂಗಿದೆ. ಅದ್ ಏನಾಗಿದೆಯೋ ಗೊತ್ತಿಲ್ಲ ರೀ. ಏನು ಸಿಟಿಯಿಂದ ಬರ್ತಾ ಇದೀರಾ? ವರ್ಕ್ಶಾಪ್ ಇದೆಯಾ ಇಲ್ವಾ ಅಷ್ಟ್ ಹೇಳಿ. ಜಾಲಿ ಟ್ರಿಪ್ ಹೊರಟಂಗಿದೆ. ರೇ, ಗೊತ್ತಿದ್ರೆ ಅಡ್ರೆಸ್ ಹೇಳಿ, ಇಲ್ಲ ರೈಟ್ ಹೇಳಿ. ರೀ, ಕೋಪ ಮಾಡ್ಕೋಬೇಡ್ರಿ. ಮೆಕ್ಯಾನಿಕ್ ನಾನು ಇಲ್ಲೇ ಇರ್ಬೇಕಾರೆ ಯಾಕ್ರಿ ಬೇಸರ ಮಾಡ್ಕೋತೀರಾ? ಅಬ್ಬಾ, ಸರಿಯಾದ ಸಮಯಕ್ಕೆ ದೇವ್ರ ಬಂದ್ ಹಾಕ್ ಬಂದ್ರಿ. ಪ್ಲೀಸ್ ಸ್ವಲ್ಪ ನೋಡಿ ಏನಾಗಿದೆ ಅಂತ. ನೋಡ್ತೀನಿ. ನೋಡ್ತಾ ಇದೀನಿ. ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ಪೆಟ್ರೋಲ್ ಇದೆಯಾ? ಇದೆ. ಪೆಟ್ರೋಲು ಇದೆ ಅಂದ್ರೆ ಏನಾಗಿರ್ಬೋದು? ಇಲ್ಲಿ ಇಗ್ನಿಷನ್ ಕರೆಕ್ಟ್ ಆಗಿದೆ, ಕರೆಂಟ್ ಪಾಸ್ ಆಗುತ್ತೆ, ಸ್ಪಾರ್ಕ್ ಪ್ಲಗ್ಗು ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಅಲ್ಲಿ ನೋಡೋಣ, ಏನು ಕಿಕ್ ಕೊಡಿದ್ರೆ ಸ್ಟಾರ್ಟ್ ಆಗಲ್ಲ ಅಂತೀರಾ? ಒಂದು ಕೆಲಸ ಮಾಡಿ, ನಾನು ಕೂತ್ಕೊಂಡ್ಬಿಡ್ತೀನಿ, ನೀವು ತಳ್ಬಿಡಿ. ಲಗೇಜು. ಅಯ್ಯೋ, ಕೊಡು ಲಗೇಜ್ ಕೊಡು. ಲಗೇಜ್ ಬೇರೆ ಇದೆಯಾ? ಕೊಡಿ. ಹಾಗೆಲ್ಲ ಹಾಕ್ಸಿದ್ದೀರಾ ಗಾಡಿಗೆ? ಇನ್ನೇನು ಹಾಕಿ.
ಇನ್ನೊಂದು ಬ್ಯಾಗ್ ಇದೆಯಾ ಕೊಡಿ, ಅದನ್ನ ನಾನು ಹಾಕೊಂಡ್ಬಿಡ್ತೀನಿ. ಯಾಕೆಂದ್ರೆ ನಿಮ್ಗೆ ತಳ್ಳಕ್ಕೆ ಈಸಿ ಆಗತ್ತೆ ನೋಡಿ, ಕೈ ಫ್ರೀ ಆಗಿರುತ್ತಲ್ಲ ಆಗ. ಹಾ ಈಗ ತಳ್ಳಿ 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 ಸುಸ್ತಾಗಿದೆ, ನೀವೇ ತಳ್ಕೊಂಡೋಗಿ. ಅಯ್ಯೋ ಸ್ವಲ್ಪ ಫೋರ್ಸ್ ಬೇಕು, ತಳ್ಳಿ. ಅದಕ್ಕೆ ತಳ್ಳಿದ್ರೆ ಹಿಂಗೆ ತಳ್ಳಿ ತಳ್ಳಿ. ಹಾ ಹಂಗೆ ತಳ್ಳಿ ತಳ್ಳಿ ತಳ್ಳಿ. ಹಾ ತಳ್ಳಿ ಇನ್ನ. ಗಾಡಿ ನಿಲ್ಸೋ, ಮೆಕ್ಯಾನಿಕ್, ಗಾಡಿ ನಿಲ್ಸೋ. ಹಂಗೆ ಹಾಳಾಗ್ ಹೋಗ್ ನನ್ ಮಗನೇ. ಬೈಕ್ ತಗೊಂಡು ಹೋಗ್ತಿದ್ದಾನಲ್ಲ, ನಮ್ ಲಗೇಜ್ ಸಮೇತ ಹೋಗ್ಬಿಟ್ನಲ್ಲಿ. ನಿನ್ನಿಂದಾನೇ ಆಗಿದ್ದು. ನಂಗೇನೆ ಗೊತ್ತು ಅವ್ನ್ ದೊಡ್ಡ ಕಳ್ಳ ಅಂತ. ಹೋಗೆ ನಿನ್ನ ಒತ್ಕೊಂಡು ಹೋಗ್ತಾ ಇದ್ದೀರ ನನ್ ಮಗನೇ, ಬಾರೋ ಇಲ್ಲಿ. ಅಯ್ಯೋ ಏನಿದು, ಯಾರೋ ಪುಣ್ಯಾತ್ಮರು ನನ್ನ ಗಾಡಿ, ಅಯ್ಯೋ ಗಾಡಿಲಿ ಕೂರಿಸಿ ತಳ್ಬಿಟ್ಟು ಕಳಿಸ್ಕೊಟ್ರು. ನಿಜವಾಗ್ಲೂ ಗಾಡಿಲಿ ಏನಾರು ಸಮಸ್ಯೆ ಆಗಿದ್ಯಾ? ಈಗ ಅವನೇನಾರು ಹಿಂದೆ ಬಂದು ನನ್ನ ಹಿಡ್ಕೊಂಡ್ರೆ ಮಡಗ್ತಾರೆ. ಅಯ್ಯೋ ಅಯ್ಯೋ ಏನ್ ಮಾಡೋದು, ನಡಿಯಪ್ಪ. ಅಯ್ಯೋ ಸಂತೋಷ, ಓಹೋ ಓಹೋ ಸಂಗೀತ, ಓಹೋ ಅಯ್ಯೋ ಏನಪ್ಪ ಮಾಡೋದು. ಅಯ್ಯೋ ಏನ್ ಬಸ್ಸು ಫುಲ್ ಹ್ಯಾಪಿ ಆಗಿದ್ಯಾ? ಅಯ್ಯೋ ಏನ್ ಮ್ಯಾಟ್ರು? ಏನಿಲ್ಲ, ಸ್ವಂತ ಗಾಡಿ ಪೆಟ್ರೋಲ್ ಆಗೋಯ್ತು, ಅದಕ್ಕೆ ಹೇಳ್ಕೊಂಡು. ಪೆಟ್ರೋಲ್ ಖಾಲಿ ಆದ್ರೂ ಇಷ್ಟೊಂದು ಖುಷಿ ಆಗಿರೋ ಕೆಟ್ಟ ಹುಳ ಅಂದ್ರೆ ನೀನೇ ಅನ್ಸುತ್ತೆ ಕಣ್ಲಾ. ಅದ್ ಸರಿ, ಇದ್ ನಿನ್ ಸ್ವಂತ ಗಾಡಿನ? ನಿಜ ಹೇಳು. ನನ್ ಸ್ವಂತ ಗಾಡಿನೇ ಇದು. ಇಲ್ಲಿ ನನ್ನ ಹೆಸರು ಬರ್ಸಿಲ್ವಾ? ತಡಿ ಮಗ ತಡಿ, ಅದ್ ನಿನ್ನ ಹೆಸ್ರೇನಾ? ಹ್ಞೂ ಮತ್ತೆ. ಈ ನಿನ್ ಜಾತಕ ನೋಡ್ಕೊಂಡ್ ಹೇಳು, ಸತ್ಯನ ಆ ಬೈಕು ನಿಂದೇನಾ ಅಂತ. ಅಯ್ಯೋ ಅದಕ್ಕೇನಂತೆ, ಈ ಬೈಕು ನಂದೇ. ಹೌದಾ? ಶನಿ ಎಲ್ಲವನೇ? ಒಂದ್ ಸೆಕೆಂಡ್ ಇರೋ. ಎಲ್ರು ಜಾತಕ ಕೇಳ್ತಾರೆ, ಇವ್ ನಿನ್ ಶನಿ ಕೇಳ್ತಾನೆ. ಇದನ್ನ ನೋಡ್ಕೊಂಡ್ ಹೇಳು, ಶನಿ ಇಲ್ಲವನ ಆ ಬೈಕ್ ನಿಂದೇನಾ ಅಂತ. ಎಲ್ಲ ಅವರು ಎಲ್ಲಡಕ್ ಸಿಟ್ಟಿದ್ಯಾ? ಅವರು ಅಂದ್ರೆ ಯಾರು? ಗೊತ್ತಿಲ್ವಾ? ಗೊತ್ತೇ ಇಲ್ವಾ? ಇಲ್ಲ ಗೊತ್ತಾಗ್ತಾನೇ ಇಲ್ವಾ? ಅವರು ಹಂಗೆ ಹೋಗ್ಬಿಟ್ರು, ನಾನು ಹೀಗೆ ಬಂದ್ಬಿಟ್ಟೆ. ತೆಗಿ 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 ತೆಗಿ, ಪ್ಯಾಂಟ್ ಎಲ್ಲಿರೋದು ಚಡ್ಡಿಲಿ ಇರೋದೆಲ್ಲ ತೆಗಿ. ತೆಗಿ 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 ತೆಗಿ. ಒಂದ್ ನಿಮಿಷ ಕೈ ನೋಯ್ತಾನೆ, ಹಿಡ್ಕೊಳ್ಳೋ. ನೀನ್ ಯಾಕೋ ಅವನಿಗೆ ಕುರುಪಾಕ್ದೆ? ಯಾಕಂದ್ರೆ ನಾನಾಗಿದ್ದಕ್ಕೆ ಬರೀ ಗಾಯ ಮಾಡಿ ಕಳ್ಸಿದೀನಿ, ನೀನಾಗಿದ್ರೆ ಗತಿ ಅದೋ ಗತಿ, ಮರ್ಡ್ರೇ ಮಾಡ್ಬಿಡ್ತಿದ್ಯೇನೋ. ಬಾ ಬಾ ಬಾ, ಗಾಡಿ ಸ್ಟಾರ್ಟ್ ಮಾಡಿ ಹೋಗೋಣ. ರೈಟ್. ಅಯ್ಯೋ ದೇವ್ರೆ, ಈ ಪ್ರೇಮಿಗಳಿಗೆ ಯಾಕಪ್ಪ ಇಷ್ಟೊಂದು ಪರೀಕ್ಷೆ ಮಾಡ್ತೀಯಾ? ಒಳ್ಳೆ ಒಂಥರ ನಾಟಕ ಆಡಿ ಇದ್ದಿದ್ ಬೈಕು ಕಿತ್ಕೊಂಡು ಹೋಗ್ಬಿಟ್ಟ. ರೋಜಾ, ಆ ದೇವ್ರು ಪ್ರೇಮಿಗಳಿಗೊಂದು ಪರೀಕ್ಷೆ ಇಡ್ತಾನಂತೆ. ಇದು ಒಂದು ಪರೀಕ್ಷೆ ಅಂತ ಅನ್ಕೊಂಡ್ರೆ ಆಯ್ತು ಅಷ್ಟೇ. ಏನ್ ಪರೀಕ್ಷೆನೋ ಏನೋ. ಹೌದು, ನಾವೀಗ ಎಲ್ಲಿ ಹೋಗ್ತಾ ಇದೀವಿ? ಅಲ್ಲೊಂದು ದೂರದಲ್ಲೊಂದು ಊರಿದೆ, ಅಲ್ಲೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ. ಅವ್ರ ಮನೆಗೆ ಹೋಗಿ ಸ್ವಲ್ಪ ದಿನ ಇರೋದು, ಆಮೇಲೆ ನಾನೊಂದು ಕೆಲಸ ನೋಡ್ಕೋತೀನಿ. ಒಂದು ಸ್ವಂತ ಮನೆ ಮಾಡ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಕರ್ಸ್ಕೊಂಡ್ರಾಯ್ತು ಅಷ್ಟೇ. ಏನಾಯ್ತು ರೋಜಾ? ಏನಿಲ್ಲ. ಅಲ್ಲೇನೋ ನೋಡ್ತಾ ಇದೀಯಾ? ವಿಕ್ಕಿ, ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದಾ? ಹೌದು ವಿಕ್ಕಿ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಡಿ, ಇಲ್ಲಿಂದ ಹೋಗೋಣ. ಸರಿ ಬಾ. ನಡಿ.
ವಿಕ್ಕಿ 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 ಎಲ್ಲಿ ಹೋಗ್ಬಿಟ್ಟೆ ವಿಕ್ಕಿ 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 ನೀನೇನ ನನ್ನ ಇಷ್ಟು ತನಕ ಹೆದರ್ಸಿದ್ದು ನಗ್ಬೇಡ ನಗ್ಬೇಡ ನೀನು ನಗ್ಬೇಡ ಕಣೋ ನೋಡು ನನ್ನನ್ನೇ ಹೆದರ್ಸ್ತೀಯ ನೀನು ಮಾಡ್ತಿಲ್ವಾ ನನ್ನ ಮಗ ಬೈಕ್ ತಗೊಂಡು ಜಾಲಿಯಾಗಿ ರೌಂಡ್ ಹೊಡಿತಿರ್ತಾನೆ. ಹೋಗ್ಲಿ ಬಿಡು, ಅವ್ನ್ ತಗೊಂಡ್ ಹೋಗಿದಕ್ ತಾನೆ ನಾವ್ ಈ ಜಾಗ ನೋಡೋ ಹಾಗಾಗಿದ್ದು. ಇದೇನ್ ಕೈಲಿ ಹಿಡ್ಕೊಂಡ್ ಬರ್ತಾ ಇದೆಯಾ? ಶೂ ಹಾಕೋ. ಶೂ ಕಿತ್ತೋಗಿದ್ಯೋ? ನಮ್ಮ ಅಪ್ಪ ದೊಡ್ಡ ಶ್ರೀಮಂತ, ಅದಿದೆ ಇದಿದೆ ಅಂತಾನೆ ನೆಟ್ಟಿಗೆ ಒಂದ್ ಒಳ್ಳೆ ಶೂ ಕೊಡ್ಸಕ್ ಆಗ್ಲಿಲ್ಲ. ಏನು ನಮ್ಮ ಅಪ್ಪನ ಬಗ್ಗೆ ಹಾಗೆ ಮಾತಾಡ್ತೀಯಾ? ಏನು ಏನು ಗಂಡನು ಮರ್ಯಾದೆ ಇಲ್ಲ, ಒದಿತೀಯ ನಂಗೆ? ಹೋಗೆ ಹೋಗೋ. ಏಯ್ ಕಳ್ಳ, ನೀನೇ ತಾನೇ ಇದನ್ನೆಲ್ಲ ಮಾಡ್ತಾ ಇರೋದು? ಹೌದಾ? ನಡಿಯೇ. ಸುಮ್ನೆ ಬಾರೋ. ಅಮ್ಮ, ನಾನ್ ನಡಿಯೋಕ್ ಆಗ್ತಾ ಇಲ್ಲ ಕಣೋ. ಅಪ್ಪ, ಅಯ್ಯೋ ದೇವರೇ, ನೀನು ಇದ್ದರೆ ಇಂದ ಅಷ್ಟ ಯಾರಿಗೂ ಕೊಡಬೇಡ. ಏನೇ ಹಾಗೆ ನೋಡ್ತಾ ಇದ್ಯಾ? ರೋಜಾ, ಇದ್ ನಿಮ್ಮ ಅಪ್ಪ ಧರ್ಮರಾಜ ಅಂತ ತಿಳ್ಕೊ. ಸಿಕ್ಕಿದ್ರೆ ಟಕ 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 ಅಂತ ಹೊಡೆದಾಕ್ಬಿಡ್ತೀನಿ. ಮೆಲ್ಲಿಗೆ ಮೆಲ್ಲಿಗೆ. ನಮ್ಮನ್ ಕ್ಷಮಿಸ್ಬಿಡಿ, ನಿಮ್ಮಿಬ್ಬರಿಗೂ ಅನ್ಯಾಯವಾಗಿ ತೊಂದರೆ ಕೊಟ್ಬಿಟ್ವಿ. ನಿಮ್ಮ ಹತ್ರ ಫಸ್ಟ್ ಏಡ್ ಮೆಟೀರಿಯಲು, ಬಿಸ್ಲರಿ ಬಾಟ್ಲು ಸಿಗ್ಬಹುದು ಅನ್ಕೊಂಡ್ವಿ. ಬಿಸ್ಲರಿ ಬಾಟ್ಲು ಮನೆ ಹಾಳು ಬಿತ್ತು. ನಮ್ ಬೈಕು ಲಗೇಜು ಕಳ್ಕೊಂಡು ಬೇವರ್ಸಿತಾರೆ, ಅಲೆ ಹಂಗ ಆಗ್ಬಿಡ್ತು. ಲವರ್ಸಾ? ಮನೆ ಬಿಟ್ಟು ಓಡ್ ಬಂದಿದ್ದೀರಾ? ಇದೆಲ್ಲ ನಿಮ್ಗೆ ಯಾಕೆ ಗೊತ್ತಾಯ್ತು? ನಮ್ಮ ಅಪ್ಪ ಏನಾದ್ರು ಕಳ್ಸಿದ್ರಾ ನಮ್ಮನ್ ಹಿಡ್ಕೊಂಡ್ ಬರಕ್ಕೆ? ಫೇಸ್ ರೀಡಿಂಗ್ ಅಲ್ಲೇ ಗೊತ್ತಾಗಲ್ವಾ? ಇದೆಲ್ಲ ನಮ್ಗೆ ಸಾಧಾರಣ ವಿಚಾರ. ರೋಜಾ, ಸುಮ್ನೆ ಅನಾವಶ್ಯಕವಾಗಿ ಯಾರ ಮೇಲೂ ಅನುಮಾನ ಪಡಬಾರ್ದು. ಸಾರಿ ಸರ್,
ಇವ್ರ ಅಪ್ಪ ನಮ್ಮನ್ನ ಮುಗ್ಸೋಕೆ ಕೆಲವ್ರನ್ನ ಬಿಟ್ಟಿದ್ದಾರೆ, ಅದಕ್ಕೆ ಇವಳು ನೋ ಪ್ರಾಬ್ಲಮ್. ನಿಮ್ಮನ್ನು ನೋಡಿದ ಕೂಡಲೇ ನಮಗೆಲ್ಲ ಒಂಥರ ಭಯ ಅನುಮಾನ ಇತ್ತು. ಆದರೆ ಎಲ್ಲಿ ಪೊಲೀಸ್ನವರು ನಮ್ಮನ್ನೆಲ್ಲ ಹಿಡಿಯೋದಕ್ಕೆ ಕಳ್ಸಿದಾರೇನೋ ಅಂತ ಅನ್ಕೊಂಡಿದ್ವಿ. ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ನಾವು ಒಳ್ಳೆಯವರಲ್ಲ. ನಾವು 4 ಜನ ಬೇಗ ಶ್ರೀಮಂತರಾಗಬೇಕು ಅನ್ನೋ ಉದ್ದೇಶದಿಂದ ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ದವರು ಬ್ಯಾಂಕ್ನ ಲೂಟಿ ಮಾಡಕ್ ಹೋದ್ವಿ. ಇನ್ನೇನ್ ಗಂಟು ಮೂಟೆ ಕಟ್ಕೊಂಡು ಹೊಡ್ಬೇಕು ಅನ್ನೋಷ್ಟರಲ್ಲಿ ಪೊಲೀಸ್ನವರು ನಮ್ಮನ್ನ ಅಟ್ಯಾಕ್ ಮಾಡ್ಬಿಟ್ರು. ನಾವು ತಪ್ಪಿಸ್ಕೊಳ್ಳೋಷ್ಟರಲ್ಲಿ ನನ್ನ ಕಾಲ್ಗೆ ಬುಲೆಟ್ ಫೈರ್ ಮಾಡಿದ್ರು. ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಡಿ ಈ ಕಾಡಿಗೆ ಬಂದು ಸೇರ್ಕೊಂಡ್ವಿ. ಸದ್ಯ ಬುಲೆಟ್ ಒಳಗಡೆ ಹೋಗಿಲ್ಲ. ಡಾಕ್ಟರ್ ಹತ್ರ ತೋರ್ಸಿದ್ರಾ? ಡಾಕ್ಟರ್ ಹತ್ರ ಹೋದ್ರೆ ಜೈಲಿಗೆ ಕಳಿಸ್ತಾರೆ, ಅದಕ್ಕೆ ತಪ್ಪಿಸ್ಕೊಂಡು ತಿರ್ಗಾಡ್ತಿರೋದು. ಇದು ನೀವು ಮಾಡಿದ ತಪ್ಪಲ್ವಾ? ನೀವು ಮಾಡಿದ್ ಸರಿನಾ? ಅದ್ ಸರಿ, ಅವ್ರು ಯಾರು, ಹೇಗಿದ್ದಾರೆ ಅಂತ ಹೇಳ್ತೀರಾ? ನಮ್ ಕೈಗೆ ಸಿಕ್ಕಿದ್ರೆ ನಾವು ವಿಚಾರಿಸ್ಕೊಳ್ತೀವಿ. ಅಯ್ಯೋ, ಮೊದ್ಲೇ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಅದ್ರ ಮಧ್ಯೆ ನಮ್ ತಲೆನೋವು ಬೇರೆ ಯಾಕೆ? ನಾವು ತುಂಬಾ ದೂರ ಹೋಗ್ಬೇಕು. ಸರಿ, ಬರ್ತೀವಿ. ಸರಿ, ನೀವು ಸ್ವಲ್ಪ ಹುಷಾರು. ಸರಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಸರಿ, ಬರ್ತೀವಿ. ನಡಿ ಹೋಗೋಣ. ವಿಕ್ಕಿ, ನಾವು ಮಾತ್ರ ಕಷ್ಟ ಪಡ್ತಾ ಇದೀವಿ, ಉಳಿದವರೆಲ್ಲ ಆರಾಮವಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಪ್ರಪಂಚದಲ್ಲಿ ಯಾರು ನೆಮ್ಮದಿಯಾಗಿಲ್ಲ ಅಲ್ವಾ? ಮೇಡಮ್ ಅವ್ರು ಯಾಕೋ ಬರ್ತಾ ಬರ್ತಾ ತತ್ವಜ್ಞಾನಿಗಳಾಗ್ತಾ ಇದ್ದೀರಾ? ಏನ್ ಸಮಾಚಾರ? ತತ್ವನೂ ಇಲ್ಲ, ಜ್ಞಾನನೂ ಇಲ್ಲ. ಈಗ ನೋಡು, ನಮ್ ಡ್ಯಾಡಿ ನಾನ್ ಮನೆ ಬಿಟ್ಟು ಬಂದಿರೋ ಟೆನ್ಷನ್ ಅಲ್ಲಿ ವಿಲಿ ವಿಲಿ ಅಂತ ಒದ್ದಾಡ್ತಿದ್ದಾರೆ. ಪ್ರೀತಿಸಿದ ಹುಡುಗಿ ಜೊತೆ ಸಂಸಾರ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡು ಹೊರಟಿರೋ ನೀನು ಕೂಡ ಎಲ್ಲೋ ಒಂದ್ ಕಡೆ ತಾಯಿನ್ ಬಿಟ್ಟು ಬಂದಿದ್ದೀನಲ್ಲ ಅಂತ ಕೊರಗ್ತಾ ಇದ್ಯಾ. ಅಷ್ಟೇ ಯಾಕೆ, ಈಗ ಮೀಟ್ ಮಾಡಿ ಬಂದ್ವಲ್ಲ ಅವ್ರನ್ನೇ ತಗೋ. ನಮ್ ತರ ಓಡಾಡಕ್ಕೂ ಆಗದೆ ಬಚ್ಚಿಟ್ಕೊಳಕ್ಕೂ ಆಗದೆ ಬದುಕ್ತಾ ಇದ್ದಾರೆ. ಆ ದೇವ್ರು ಯಾರನ್ನು ನೆಮ್ಮದಿಯಾಗಿಟ್ಟಿಲ್ಲ. ನೆಮ್ಮದಿಯಾಗಿ ಇಟ್ಬಿಟ್ರೆ ನಾವೇ ದೇವ್ರುಗಳಾಗ್ತೀವಿ, ಆ ದೇವ್ರುಗಳು ನಮಗ್ ನಮಸ್ಕಾರ ಮಾಡ್ಬೇಕಾಗತ್ತಷ್ಟೇ. ಅಲ್ಲಿಗೆ ಆ ದೇವ್ರು ಕೂಡ ನೆಮ್ಮದಿಯಾಗಿಲ್ಲ ಅನ್ನಂಗಾಯ್ತು. ಪ್ರತಿ ಕ್ಷಣ ನಾವೆಲ್ಲಿ ಅವನ್ನ ಮರ್ತ್ ಬಿಡ್ತೀವೋ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದಾನೆ ಪಾಪ. ಓ ಗ್ರೇಟ್! ಎಂತ ಅದ್ಭುತವಾದ ಫಿಲಾಸಫಿ. ನೀನ್ ಇಷ್ಟೊಂದು ಬ್ರಿಲಿಯಂಟು ಅಂತ ಆ ದೇವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಾಗ್ಬಿಟ್ಟಿದ್ರೆ ರೋಜಾ ಎಲ್ಲ ನನ್ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾಳಂತ ತಿಳ್ಕೊಂಡು ಆ ದೇವ್ರು ನೆಮ್ಮದಿ ಕಳ್ಕೊಂಡ್ ಬಿಟ್ಟಿರೋನೋ ಏನೋ. ಏನು ಕಾಲ್ ಎಳಿತಾ ಇದ್ಯಾ? ನನಗ್ ಕಾಲ್ ಗೀಲ್ ಎಳ್ದ ಅಭ್ಯಾಸ ಇಲ್ಲಪ್ಪ. ಅವಾಗ ಹುಡುಗಿರ್ ಜಡೆ ಎಳಿತಾ ಇದ್ದೆ. ಆ ರೀತಿ ನೋಡ್ಬೇಡ ಚಿನ್ನ. ನೀನ್ ನೋಡ್ತಾ ಇರೋ ಲುಕ್ ನೋಡಿದ್ರೆ ನನ್ನ ಯಾಕೋ ಬಿಟ್ಟಾಕಂಗಿದೆ. ಸುಮ್ನೆ ತಮಾಷೆ ಮಾಡ್ದೆ ಕಣೆ. ಸಾರಿ ಚಿನ್ನ, ಇನ್ಮೇಲೆ ತಮಾಷೆಗೂ ಈ ರೀತಿ ಮಾತಾಡಲ್ಲ. ರೋಜಾ ಪ್ಲೀಸ್ ನಿಂತ್ಕೊಳೆ. ರೋಜಾ, ಏಯ್ ರೋಜಾ. ಶಬ 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 ಶಬ. ಯಾಕ ಏನಾಯ್ತು? ಪೆಟ್ರೋಲೇ ಖಾಲಿ ಆಗೋಯ್ತಲ್ಲೋ. ಹೊಡ್ಕೊ ಬಂದಿರೋ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಬೇರೆ ತುಂಬಿಸಿರ್ತಾರ ನಿನಗೆ. ನಮ್ಮ ಮನೆ ಬರಕ್ ನಮ್ಮ ಎಕಡೆ ತಗೊಂಡ್ ನೋಡ್ಬೇಕು. ನಡಿ ನಡಿ ನಡಿ. ಎಲ್ಲ ಹಾಳಾಗೋದ ಈ ಸೂರಿ. ಹೊಟ್ಟೆ ಬೇರೆ ಹಸಿತಾ ಇದೆ. ಗೋವಿಂದ ಗೋವಿಂದ. ಏನು ಸೂರಿ, ಏನಾದ್ರು ಪೊಲೀಸ್ ಗಿಲೀಸು? ಪೊಲೀಸ್ ಅಲ್ವೋ, ಆ ಸೀನಾಗಿರಿ ನೋಡ್ದೆ ಕಣೋ. ಏನ ಸೀನಾಗಿರಿನ? ಎಲ್ಲಿ ನೋಡ್ದೆ? ಇಲ್ಲೇ ಕಣೋ, ಬೈಕಲ್ಲಿ ಹೋಗ್ತಾ ಇದ್ರು. ನಾನೇ ನನ್ನ ಕಣ್ಣಾರ ನೋಡ್ದೆ. ಹೌದಾ? ನೋಡು ಸೀನಾಗಿರಿ, ಪಾಪ ಆ ಮುತ್ಕಿಗೆ ಆಧಾರವಾಗಿರೋದು ಇದೊಂದೇ ಜಾಗ. ಆ ಕೃಷ್ಣಪ್ಪ ಮೋಸ ಮಾಡಿ ಜಾಗ ಕಿತ್ಕೊಂಡಿದ್ದಾನೆ. ಅದಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ನಾವು ಹಲ್ಕ ಕೆಲಸ ಮಾಡ್ಬೋದು,
ಹಾಗಂತ ನೀಯತ್ ಬಿಟ್ರೆ ತಿನ್ನೋ ಅನ್ನ ಮಣ್ಣಾಗುತ್ತೆ. ನೋಡು ಮಗ, ನ್ಯಾಯ ನೀತಿ ಅಂತ ಹೋದ್ರೆ ಮಣ್ಣು ಮುಕ್ಬೇಕಾಗುತ್ತೆ. ಆ ಮುದುಕಿ ಇವತ್ತು ನಾಳೆ ಸಾಯಂಗವಳೆ, ಅವಳಿಗೆ ಯಾಕೋ ಬೇಕು ಈ ಜಾಗ? ಕಷ್ಟ ಇದ್ರೆ ಹೇಳು, ಅವಳನ್ನ ಮೇಲೆ ಕಳಿಸ್ಬಿಡ್ತೀನಿ. ಈಗ ನೀವು ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನನಗ್ ಗೊತ್ತಿತ್ರೋ ನನ್ ಮಕ್ಕಳ್ರ ನೀವ್ ಇಲ್ಲೇ ಇರ್ತೀರಾ ಅಂತೇಳಿ. ನೋಡ್ರೋ, ಈ ಡೀಲ್ ನಮ್ದು. ಸುಮ್ನೆ ಬಿಟ್ಕೊಟ್ರೆ ನಿಮ್ಗೆ ಒಳ್ಳೇದು. ಏಯ್, ಡೀಲಿಂಗು ಅವ್ರದ್ದು ಇವ್ರದ್ದು ಅಂತ ಮೊದ್ಲೇ ಬರ್ದಿರಲ್ಲ ಕಂಡ್ರು. ತಾಕತ್ ಯಾವನಿಗಿರುತ್ತೆ ಅವಂದೇ ಆಗುತ್ತೆ. ನನ್ನ ಮಕ್ಕಳ್ರ ನಾನು ಅವತ್ತಿಂದ ನೋಡ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಯಾವ್ದನ್ನು ಒಂದ್ಸರಿನೂ ಡೀಲಿಂಗ್ ಮಾಡಕ್ಕಾಗಿಲ್ಲ. ಯಾಕೆ ಸುಮ್ನೆ ಫೀಲ್ಡ್ ಇಳಿತೀರಾ? ನಾನು ಅದನ್ನ ಹೇಳ್ಬೇಕು ಅನ್ಕೊಂಡಿದ್ದೆ. ಏನ? ನಾವ್ ಯಾವ ಡೀಲ್ ಕೈ ಹಾಕಿದ್ರು ಅಡ್ಡ ಬರ್ತಾ ಇದೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಈ ಫೀಲ್ಡ್ ಬಿಟ್ಟು ಆರಾಮಾಗಿ ಕಡ್ಲೆಪುರಿನೋ ಪಾನಿಪುರಿನೋ ಮಾರ್ಕೊಂಡಿರಿ ಅಂತ. ಅದೇನಾಗುತ್ತಾಗ್ಲಿ ನೋಡೇ ಬಿಡೋಣ್ರು. ಹೌದಾ? ಹೌದಾ? ನೋಡೇ ಬಿಡೋಣ. ನನ್ನ ಮಕ್ಕಳ್ರ ನನ್ನ ಹತ್ರನೇ. ಸೂರಿ, ಬಿಡೋ ಹಾಗಿಲ್ಲ. ಅವರಿಬ್ಬರನ್ನು ಜೀವಂತವಾಗಿ ಬಿಡೋ ಹಾಗಿಲ್ಲ. ಅವತ್ತು ನನ್ನ ಕೈ ಲ್ಯಾಪ್ಸ್ ಮಾಡ್ದ. ಬಿಡಬಾರ್ದು ಸೂರಿ, ಅವ್ರಗಳ್ನ ಸುಮ್ಮನೆ ಬಿಡಬಾರ್ದು. ಏನ್ ಯೋಚನೆ ಮಾಡ್ತಾ ಇದ್ಯಾ? ಅವ್ರುಗಳು ಇಲ್ಲಿಗೆ ಯಾಕೆ ಬಂದ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟು ದೂರದಿಂದ ಬಂದಿದ್ದಾರೆ ಅಂದ್ರೆ ಆ ನನ್ನ ಮಕ್ಕಳು ಸುಮ್ಮನೆ ಬಂದಿರಲ್ಲ. ಅವರು ಯಾವುದಕ್ಕಾದ್ರೂ ಬಂದಿರಲಿ. ಸುರಿ ಸುರಿ, ಆ ಇಬ್ರು ಲವರ್ಸ್, ಅವರಪ್ಪ, ಈ ರೌಡಿಗಳು ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ಹೌದೌದು, ಈ ನನ್ನ ಮಕ್ಕಳು ದುಡ್ಡಿಗೋಸ್ಕರ ಎತ್ತೋರ್ ಕತ್ತರ್ಸಕ್ಕೂ ಎಸಲ್ಲ. ಈಗೇನ್ ಮಾಡೋದು? ಹೇಗಿದ್ರು ಪೊಲೀಸಿಂದ ತಪ್ಪಿಸ್ಕೊಂಡಿದ್ದೀವಿ. ಇವತ್ತು ನಾಳೆನೋ ಸಿಗಾಕೊಳ್ತೀವಿ. ಅಷ್ಟರಲ್ಲಿ ಅವ್ರಿಗೇನ್ ಕಾಣಿಸ್ಬೇಕು? ಅವ್ರಗಳಿಗೊಂದು ಗತಿ ಕಾಣಿಸ್ಬೇಕು. ಕರೆಕ್ಟ್. ಹೌದು ಕಣ, ಹಾಗೆ ಮಾಡಿದ್ರೆ ನಮ್ಮ ಸೈಡು ತಿರುತ್ತೆ, ಅವ್ರ ಹಾವಳಿನೂ ತಪ್ಪತ್ತೆ. ಆಮೇಲೆ ಪಾಪ ಆ ಲವರ್ಸ್ಗೆ ಹೆಲ್ಪ್ ಮಾಡ್ದಂಗೂ ಆಗತ್ತೆ. ಸರಿ, ಅವ್ರು ಯಾವ ದಿಕ್ಕಿಗೆ ಹೋದ್ರು ನೋಡ್ಕೊಂಡ? ನೋಡ್ದೆ. ನಡಿ, ನಾವ್ ಅಡ್ಡ ಹಿಡಿದು ಆ ಮಕ್ಕಳನ್ನ ಲಾಕ್ ಮಾಡೋಣ. ಸರಿ, ನಡಿ. ನನ್ಗಂತೂ ನಡಿಯಕ್ಕಾಗಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹೋಗೋಣ. ಹಾ ಸರಿ. ನನ್ನನ್ನು ಪ್ರೀತಿ ಮಾಡಿ ನೀನು ಇಷ್ಟೆಲ್ಲ ಅನ್ಭವಿಸಂಗಾಯ್ತಲ್ಲ. ನನ್ನಂತ ನತದೃಷ್ಟೇನ ಪ್ರೀತಿಸಿದಕ್ಕಲ್ವಾ ನೀನ್ ಇಷ್ಟೆಲ್ಲ ಅನ್ಭವಿಸೋ ಹಾಗಾಯ್ತು. ನಮ್ಮಪ್ಪನೇ ಅಲ್ವಾ ನಮ್ ದಾರಿಗೆ ಮುಳ್ಳಾಗಿರೋದು. ಅದೊಂಥರ ವಿಚಿತ್ರವಾದ ಮುಳ್ಳು. ಕಿತ್ ಬಿಸಾಕೋಕ್ಕೂ ಆಗಲ್ಲ, ಮೆಟ್ಟಿ ನಿಲ್ಲೋಕ್ಕೂ ಆಗೋಲ್ಲ. ಒಂದ್ ನಿಜ ಹೇಳ, ಏನು? ನಾವ್ ಹೀಗೆ ಓಡೋಗ್ತಾ ಇರೋದ್ರಲ್ಲೂ ಒಂಥರ ಥ್ರಿಲ್ ಇದೆ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಿದೆ. ನಾವೇನೋ ಮಹಾನ್ ಕಾರ್ಯ ಮಾಡ್ತಿದೀವೇನೋ ಅಂತ ಅನ್ನಿಸ್ತಿದೆ. ಎಕ್ಸಾಕ್ಟ್ಲಿ. ನಾಳೆ ಬೆಳಿಗ್ಗೆ ನಾವು ನಮ್ಮ ಹೊಸ ಬದುಕನ್ನ ಹೊಸ ಜಾಗದಲ್ಲಿ ಆರಂಭ ಮಾಡ್ತೀವಿ. ಹೇ, ಯಾಕೆ ಹಾಗೆ ನೋಡ್ತಾ ಇದೀಯಾ? ನಮ್ದೇ ಆದ ಒಂದು ಪುಟ್ಟ ಮನೆ, ಅಲ್ಲಿ ನಾನು ನೀನು ನನ್ ತಾಯಿ. ಏ ಸ್ಟುಪಿಡ್, ಏನ್ ಮಾಡಿದ್ರು ನಿನ್ನೊಬ್ಬನ್ ಜೊತೆ ಅಂತೂ ನಾನಿರಲ್ಲಪ್ಪ. ಆಹಾ, ನನ್ನನ್ ಕಂಡ್ರೆ ಅಷ್ಟೊಂದ್ ಪ್ರೀತಿನಾ? ಯಾರ್ ಹೇಳಿದ್ದೋ ಹಾಗಂತ? ನೀನ್ ನನ್ ಜೊತೆ ಬದುಕೋಕೋಸ್ಕರ ಅಷ್ಟೊಂದ್ ದೊಡ್ಡ ತ್ಯಾಗ ಮಾಡ್ತೀಯಾ? ಈಗಿನ ಕಾಲದ ಹುಡುಗಿರು ಸಾಮಾನ್ಯವಾಗಿ ಅಷ್ಟೊಂದ್ ದೊಡ್ಡ ತ್ಯಾಗ ಮಾಡಕ್ ಒಪ್ಪಲ್ಲ. ಎನಿವೆ, ತುಂಬಾ ಥ್ಯಾಂಕ್ಸ್. ನಿನ್ ಥ್ಯಾಂಕ್ಸ್ ನನಗ್ ಬೇಕಾಗಿಲ್ಲ. ಬ್ಯಾಡ್ವಾ? ನಿಜವಾಗ್ಲೂ ಬೇಡ್ವಾ? ಬ್ಯಾಡ್ದೇ ಇದ್ರೆ ಬಿಡೆ. ನಮ್ ದೇಶದಲ್ಲಿ ಥ್ಯಾಂಕ್ಸ್ ತಗೊಳಕ್ ಏನಾದ್ರು ಬರಾನ? ಅಪ್ಪ ಬಿಟ್ರೆ ಮಾತಾಡ್ತಾನೆ ಇರ್ತೀಯ ಅಲ್ವಾ? ಯಾಕೆ, ಪ್ರಾಬ್ಲಮಾ? ಬರೀ ಪ್ರಾಬ್ಲಮ್ ಅಲ್ಲ, ದೊಡ್ಡ ಪ್ರಾಬ್ಲಮ್. ನನ್ ತಲೆ ಸಿಡ್ದೋಗ್ತಾ ಇದೆ. ಯಾರೋ ಗುರ್ತು ಪರಿಚಯ ಇಲ್ದವ್ರಿಗೆ ಆಯುರ್ವೇದಿಕ್ ಮೆಡಿಸಿನ್ ಕೊಟ್ಟಿದ್ದೀನಂತೆ. ಇನ್ ನಿನ್ ಕೊಡದೆ ಇರ್ತೀನ? ತಾಳು, ನಿನ್ಗೊಂದ್ ಮೆಡಿಸಿನ್ ಕೊಡ್ತೀನಿ ಈಗ. ತಿನ್ನು, ತಲೆನೋವು ಓಡೋಗ್ಬಿಡುತ್ತೆ. ನೀನೇ ಒಂದ್ ಅನಾಸಿನ. ಹೇ, ಇದು ಬೇರೆನಾ? ನಿಂತ್ಕೊಳೆ.
ಹಲೋ ಅಣ್ಣ ಹೇಳಿ ಅಣ್ಣ. ಎಲ್ಲೋ ಅವಳು? ಇಷ್ಟೊತ್ತಿಗೆ ನನ್ನ ಮಗಳು ಮನೆಯಲ್ಲಿ, ನನ್ನ ಮಗ ಸ್ಮಶಾನದಲ್ಲಿ ಇರ್ಬೇಕಾಗಿತ್ತು. ಎಲ್ಲಿದ್ದೀರಾ? ಅವಳೆಲ್ಲಿದ್ದಾಳೋ? ಇಲ್ಲೇ ಹುಡ್ತಾ ಇದೀವಿ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಸಿಕ್ಬಿಡ್ತಾರೆ. ನಿಮ್ಗೊಂದು 2 ಗಂಟೆಗೆ ವಿಷಯ ತಿಳಿಸ್ಬಿಡ್ತೀವಿ. ಏನ್ ನಿನ್ ತಲೆ ಎಲ್ಲ ಸೇರ್ಕೊಂಡು ಜೂಟಾಟ ಆಡ್ತಾ ಇದ್ದೀರಾ? ನನಗೆ ಬೇಗ ಸುದ್ದಿ ತಲುಪಬೇಕು ಅಷ್ಟೇ. ಆಯ್ತಣ್ಣ. ಶಟ್, ಏನಂತ ಮಗ? ಏನಿಲ್ಲ ಕಣ, ಆದಷ್ಟು ಬೇಗನೆ ಹುಡುಕಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಯಾಮಾಸಿ ಚಳ್ಳೆಣ್ಣು ತಿನ್ಸ್ ಹೋಗ್ಬಿಟ್ರಲ್ಲ, ಅದಕ್ಕೆ ಹೇಳೋದು ಸಿಕ್ಕಿದ ತಕ್ಷಣ ಕಚಕ್ ಅನ್ಸ್ಬೇಕು ಅಂತ. ಅವ್ರ ಕೂಗ ಸೌಂಡ್ ಕೇಳಿಸ್ತದೆ ಕಣ. ಮೋಸ್ಟ್ಲಿ ಅವ್ರು ಇಲ್ಲೆಲ್ಲ ಇರ್ಬೇಕು. ಬಾ ಹುಡ್ಕಣ. ಅಯ್ಯೋ ದೇವ್ರೆ, ಹಸಿರು ಕಾಡಿಟ್ಟೆ, ಕಲ್ಲು ಮುಳ್ಳು ಯಾಕಪ್ಪ ಇಟ್ಟೆ? ಬರೋ ನಡಿ, ಇನ್ನೇನು ಹಾರ್ತಾವ್ರ? ರೋಜಾ ಎದ್ದೇಳೆ, ಬಾರೆ ರೋಜಾ. ರೋಜಾ ಎದ್ದೇಳೆ, ಬರ್ತಾ ಇದ್ದಾರೆ ಕಣೆ, ಬಾರೆ. ರೋಜಾ ಎದ್ದೇಳೆ, ಆಗು ಬೇಗ ಬಾರೆ. ರೋಜಾ ರೋಜಾ. ಕೈ ಹಿಡಿದ್ಮೇಲೆ ಸುಮ್ಮನೆ ಬರ್ತಾ ಇರ್ಬೇಕ. ಲೋ ಮಗ, ಇವಳನ್ನ ನೀನ್ ಕ್ಯಾಚ್ ಹಾಕೋ. ಇವನಿಗೆ ನಾನ್ ಶಂಕ ಓದ್ತೀನಿ. ಬಿಟ್ಬಿಡ್ಬೇಕಾ? ನಿಜವಾಗ್ಲೂ ಬಿಟ್ಬಿಡ್ಬೇಕಾ? ಸೀನಾ, ಇರಪ್ಪ, ಜೋಬಿಗೆ ಇಟ್ಕೊಂಡು ರೆಡಿ ಆಗ್ಬಿಡ್ತೀನಿ. ಬನ್ನಿ ಬನ್ನಿ ಬನ್ನಿ, ಹಚ್ಕೊಳ್ಳಿ. ಅಯ್ಯಯ್ಯಪ್ಪ, ಒಂದೇ ತರ ಹೊಡಿಬೇಡ್ರಣ್ಣ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಾನು ಹಾಕ್ಕೊತೀನಿ. ಆ ಲೆಫ್ಟ್, ಆ ರೈಟ್, ಆ ಸೆಂಟ್ರು. ಅಯ್ಯೋ ಮುಗೀತಾ ತಾಯಿ. ಅಯ್ಯೋ ಅಯ್ಯಪ್ಪ, ನನ್ ಕೈಯಲ್ಲಿ ಆಗಲ್ಲ ಕಣಲ್ಲ. ಮಕ್ಕಳೆಲ್ಲ ಹಿಂಗ್ ಹೊಡಿತಾರಲ್ಲಪ್ಪ. ಬಟ್ಟೆ ಎಲ್ಲ ಹರಿದು ಬೆಗ್ಗ ತರ ಮಾಡ್ಬಿಟ್ರಲ್ಲ ಇವರು. ನಾನೇನು ಹೀರೋ ತರನ ಕಾಣಿಸ್ತಾ ಇದ್ದೀನಿ. ಅಯ್ಯೋ, ಎಲ್ಲಾದ್ರಲ್ಲೂ ಈಕ್ವಲ್ ಶೇರ್ ಐತಲ್ಲಪ್ಪ ನನ್ನ ಕರ್ಮ. ಗಾಡಿ ತೆಗಿಯೋ, ಮೊದಲಿಂದ ಎಸ್ಕೇಪ್ ಆಗೋಣ. ಇಲ್ಲಿದ್ರೆ ನಮ್ಗೆ ಡೇಂಜರು. ತಿರುಗಿ ಬಂದ್ರ ನೋಡ ಶಿವ, ಬೇಗ ನಡೆಯಲು. ಇದು ಬೇರೆ ನನ್ನ ಕರ್ಮ. ಶಬಾ
ಇದು ಅದಾಗದಾಗೆ ಶಾರ್ಟ್ ಆಗಕ್ಕಿಲ್ವೇನ್ಲ? ಅವರಿಬ್ರು ಅದರಿಂದ ಬಂದ್ರು ಅಂತ ಗೊತ್ತೇ ಆಗಿಲ್ವಲ್ಲೋ? ಅದನ್ನ ಕಟ್ಕೊಂಡು ನಮಗೇನಪ್ಪ ಆಗ್ಬೇಕು? ನನಗನ್ಸುತ್ತೆ ಸೇಫ್ಟಿಗೆ ಅವ್ರಿಬ್ರು ಫಿಕ್ಸ್ ಮಾಡ್ಕೊಂಡಿರ್ಬೇಕಲ್ಲ. ಹಾಗಾಗಿರೋದು ಸಾಧ್ಯನೇ ಇಲ್ಲ. ಹಾಗೇನಾರು ಆಗಿದ್ದಿದ್ರೆ ಅವ್ರಿಬ್ರು ಯಾಕೆ ಮೊದಲು ಎಸ್ಕೇಪ್ ಆಗ್ತಾ ಇದ್ರು? ಈ ಡೀಲಿಂಗು ತುಂಬಾ ಡೇಂಜರು ಕಣ್ಲ, ಅಷ್ಟೇ ಕಷ್ಟನೂ ಇದೆ. ಈ ಡೀಲಿಂಗ್ನ ಎಷ್ಟು ಕೊಪ್ಕೊ ಬಂದಿದ್ಯಾ? 1 ಲಕ್ಷ. ತೂ ನಿನ್ ಡೀಲಿಂಗಿಗೆ ನನಗೆ ಯಾಕಡ ಹೊಡಿಯ? ಬರೀ 1 ಲಕ್ಷ ರೂಪಾಯಿಗೆ ಈ ಡೀಲಿಂಗ್ ಒಪ್ಕೊ ಬಂದಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವಾ? ಸುಲಭ ಆಗಿದ್ರೆ ಈ ಕೆಲಸ ಮಾಡ್ಬೋದಿತ್ತು. ಈಗ ನೋಡು, ನಮ್ ಫೋಟೋಗೆ ಪ್ರೇಮ್ ಹಾಕ ಕಾಯ್ಕೊಂಡವ್ರೆ. ನಮ್ ಫೋಟೋಕ್ಕೆ ಫ್ಲವರ್ ಇಡಕ್ಕೆ 1 ಲಕ್ಷ ಸಾಲಕ್ಕಿಲ್ಲ. ಇಷ್ಟೆಲ್ಲ ಆಗುತ್ತಂತ ನನಗೇನೋ ಗೊತ್ತು. ಅವರಿಬ್ರು ಲಾಕ್ ಮಾಡಿ ಹುಡ್ಗಿಗೊಂದು ಜೋರಾಗಿ ಆವಾಜ್ ಹಾಕಿ ಹುಡ್ಗನ್ ಕೈಕಾಲ್ ಮುರಿದ್ರೆ ಹುಡ್ಗ ದಾರಿಗೆ ಬರ್ತಾನೆ, ಡೀಲ್ ಈಸಿಯಾಗಿ ಮುಗೀತಂತ ಒಪ್ಕೊಂಡೆ. ಆದ್ರೆ ಈ ನನ್ ಮಕ್ಳು ಅಟ್ಕಾಯಿಸ್ಕೊತಾರಂತ ನಂಗೇನ್ ಗೊತ್ತಿತ್ತು? ಓ ಇದಾ ಇಸಿಯಾ? ಹಂಗಂದ್ರೆ ನೀನು ಆ ನನ್ನ ಮಗನ್ ಎತ್ಬಿಡೋ ಐಡಿಯಾ ಇಲ್ಲ ಅನ್ನೋ. ಅದಕ್ಕೆ ನಾನು ನಿನ್ನ ಅಡ್ಕಸ್ಬೇನೋದು. ಅಲ್ಲ, ಮರ್ಡ್ರ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಈಗ ಮರ್ಡ್ರ್ ಮಾಡಲ್ಲ ಅಂತ ಹೇಳ್ತೀಯಲ್ಲ. ಈಗ ನೋಡು ನಮ್ ಪರಿಸ್ಥಿತಿ ಹಂಗಾಯ್ತು ಅಂತ. ಸರಿ, ಈಗೇನ್ ಮಾಡೋಂತ್ಯಾ? ಮಾಡೋದೇನೋ ಅವ್ರ ಕಂಡು ಕೂಡ್ಲೆ ಫಿನಿಶ್ ಮಾಡ್ಬಿಡ್ಬೇಕು. ಹಾಗೆ ಆ ಸೂರಿ ಗೋವಿಂದ ಅವ್ರಗಳಿಗೂ 1 ಗಂಟೆ ಬಾರಿಸ್ಬಿಡ್ಬೇಕು. ಆದ್ರೆ ಈ ಕೆಲ್ಸ 1 ಲಕ್ಷ ರೂಪಾಯಿಗೆ ಮಾಡಕ್ ಹಾಕಿಲ್ಲ. ನೀನೀಗ ಒಂದ್ ಕೆಲ್ಸ ಮಾಡು, ಆ ದೇವ್ರ ಧರ್ಮರಾಜನಿಗೆ ಒಂದು ಫೋನ್ ಮಾಡಿ ಹೇಳು, 1 ಲಕ್ಷಕ್ಕೆ ಆಗಕ್ಕಿಲ್ಲ, 2 ಲಕ್ಷ ರೂಪಾಯಿ ಕೊಟ್ರೆ ಮಾತ್ರ ಈ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಡು. ಧರ್ಮರಾಜ್ ಕೊಡ್ತಾನ? ಮೊದ್ಲೇ ಖತರ್ನಾಕ್ ಪಾರ್ಟಿ ಅವನು. ಕೊಡದೆ ಏನ್ ಮಾಡ್ತಾನೆ? ಅವನು ಕೊಡ್ಬೇಕು, ಅವನ ಅಪ್ಪನೂ ಕೊಡ್ಬೇಕು. ಹಾಗಂತ ನೀನಂತ್ಯಪ್ಪ. ಅವನೇನಾದ್ರೂ ಪೊಲೀಸ್ ಗಿಲೀಸ್ ಅಂತ ಹೋಗಿ ನಮ್ಮನೆ ಅಂದರ್ ಮಾಡ್ಬಿಟ್ರೆ? ಅವನತ್ರ ಪೊಲಿಟಿಷಿಯನ್ಸ್ ಎಲ್ಲ ಕೈಯಲ್ಲಿದಾರಪ್ಪ. ಬಾಯಿ ಮುಚ್ಕೊಂಡು ಫೋನ್ ಮಾಡಿ ಹೇಳು, ಎಲ್ಲ ನೀನ್ ಹೇಳ್ಬೇಡ. ಹಲೋ ಹಲೋ, ನನ್ನ ಮಗಳು ಸೇಫ್ ತಾನೆ? ನನ್ನ ಮಗನ ತುಂಡು ತುಂಡಾಗಿ ಕತ್ತರಿಸಿ ತಾನೆ? ಅಣ್ಣ, ಅದನ್ನೆಲ್ಲ ನಾವು ಮಾಡ್ತೀವಣ್ಣ. ಅಂದ್ರೆ ಇನ್ನೂ ಮಾಡಿಲ್ಲ ಅಂತ ಅರ್ಥ. ಅಲ್ಲಿ ಏನ್ರ ಮಾಡ್ತಾ ಇದ್ದೀರಾ? ಕೆಲಸ ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ, ತುಂಬಾ ರಿಸ್ಕ್ ಇದೆ ಅಣ್ಣ. ರಿಸ್ಕ್ ಇದೆ ಅಂತಾರೆ 1 ಲಕ್ಷ ದುಡ್ಡು ಎಣಿಸ್ಕೊಡ್ತಾ ಇರೋದು. ಅದೇ ಪ್ರಾಬ್ಲಮ್ ಅಣ್ಣ. 1 ಲಕ್ಷಕ್ಕೆಲ್ಲ ಕೆಲಸ ಮಾಡಕ್ಕಾಗಲ್ಲ. 2 ಕೊಟ್ರೆ ಏನೋ ರಿಸ್ಕ್ ತಗೋಬಹುದು. ಡೀಲ್ ಒಪ್ಕೊಳಕ್ ಮುಂಚೆ ನಿಮಗೆ ಬುದ್ಧಿ ಎಲ್ಲೋಗಿತ್ತು? ನೋಡು, ಅವೆಲ್ಲ ನನಗೆ ಗೊತ್ತಿಲ್ಲ. ಕೆಲಸ ಮುಗಿಸಿ ನೀವು ನನಗೆ ಫೋನ್ ಮಾಡಬೇಕು ಅಷ್ಟೇ. ಅಣ್ಣ, ಅದು ಅದು ಇಲ್ಲ, ಇದು ಇಲ್ಲ. ಬಾಯಿ ಮುಚ್ಕೊಂಡು ಕೆಲಸ ಮುಗಿಸಿ ಆಮೇಲೆ ನನಗೆ ಫೋನ್ ಮಾಡಿ. ಅವಂದೇನಂತ ಕೊಡಲ್ವಂತ? 1 ಲಕ್ಷ ಮೇಲೆ 1 ನಯಾ ಪೈಸನ್ ಕೊಡಲ್ಲ ಅಂದ. ಹಂಗನ್ನ ಈಗೇನ ಮಾಡೋದು? ನೋಡ್ಸಿನ, ಜಾಸ್ತಿ ಹೊತ್ತಿದ್ರೆ ನಮಗೆ ಅಪಾಯ. ಹಾಗಂತ ಆರಾಮಾಗಿ ವಾಪಸ್ ಹೋಗೋಕ್ಕಾಗಲ್ಲ. ಆ ಧರ್ಮರಾಜ್ ಏನಾದ್ರೂ ಪಿತೂರಿ ಮಾಡೇ ಮಾಡ್ತಾನೆ. ನಿನ್ ಗೊತ್ತಲ್ಲ, ಒಂದ್ಸತಿ ಅಂದಾರಾದ್ಮೇಲೆ ನಮ್ ಪಾಡು ನಾಯಿ ಪಾಡಾಗ್ಬಿಡುತ್ತೆ. ಹಾಗಾದ್ರೆ ವಾಪಸ್ ಹೋಗಿ ಅವನ್ನೇ ಕಚಾಕ್ ಕನ್ಸ್ಬಿಟ್ರ? ಅವನೇನ್ ಕೊಚ್ಚಕ್ಕೆ ಎಳ್ನೀರ ಸೌತೆಕಾಯ? ನೋಡ್ಸಿನ, ನಮ್ಗಿರೋದು ಒಂದೇ ಒಂದ್ ದಾರಿ. ಹೇಗಾದ್ರೂ ಮಾಡಿ ಆ ಲವರ್ಸ್ನ ಹುಡುಕಿ ಧರ್ಮರಾಜ್ ವಿರುದ್ಧ ಅವ್ರ ಮಗಳನ್ನೇ ಎತ್ಕಟ್ಟಬೇಕು. ಹೀಗ್ ಮಾಡಿದಾಗ ಧರ್ಮರಾಜ್ ನಮ್ಮ ವಿರುದ್ಧ ಪೊಲೀಸರನ್ನ ಚೂ ಬಿಟ್ರೆ ಧರ್ಮರಾಜ್ ವಿರುದ್ಧ ನಾವು ಸಾಕ್ಷಿ ಹೇಳ್ಬೋದು. ಏನಂತೀಯ? ಅದೇನೋ ಸರಿ. ಈ ಸೂರಿ ಗೋವಿಂದ ಸೂರಿ ಗೋವಿಂದನ ಇಲ್ಲಿ ಬೇಡ, ಅವ್ರನ್ನ ನಮ್ಮ ಮಾಮೂಲಿ ಜಾಗದಲ್ಲಿ ವಿಚಾರಿಸ್ಕೊಳ್ಳೋಣ. ಡೀಲು ಬೇಡ, ಏನೂ ಬೇಡ. ಸರಿ, ಹಾಗಾದ್ರೆ ಇನ್ನೊಂದ್ಸರಿ ಕೋಟಿಂಗ್ ಬೇಡ. ನೋಡ್ಸಿನ, ಬೇಡ ಅಂದ್ರೂ ಬೇಡ.
ನಾವ್ ಹೀಗೆ ಯೋಚನೆ ಮಾಡ್ತಾ ನಿಂತ್ರೆ ಕಷ್ಟ ಸಿಕ್ಕಾಕೊಂತೀವಿ. ಬಾ ಹೋಗೋಣ. ಸದ್ಯ ಓದೈತಿನ ತಪ್ಪಪ್ಪ. ಈ ನನ್ನ ಮಕ್ಕಳು ಪದೇ ಪದೇ ನಮ್ಮಿಬ್ರನ್ನ ಅಟ್ಯಾಕ್ ಮಾಡೋದು ನೋಡ್ತಿದ್ರೆ ನಮ್ಮಿಬ್ರು ಮುಗಿಸಿ ನಿಮ್ಮ ಅಪ್ಪ ಗೌರವ ಪ್ರತಿಷ್ಠೆ ಉಳಿಸ್ಕೊಳಕ್ ನೋಡ್ತಿದ್ದಾನೆ. ನಮ್ಮಿಬ್ಬರನ್ನು ಮುಗ್ಸೋದಲ್ಲ ವಿಕ್ಕಿ ಅವ್ರ ಪ್ಲಾನು. ನಿನ್ನನ್ ಮುಗಿಸಿ ನನ್ನನ್ನ ಅವ್ರು ಇಷ್ಟಪಟ್ಟಿದ್ ಹುಡ್ಗನ್ ಜೊತೆ ಮದ್ವೆ ಮಾಡ್ಬೇಕು ಅನ್ನೋದೇ ಅವ್ರ ಏಮು. ಥತ್ ಅವನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ದುಡ್ಡೊಂದ್ ಬಿಟ್ರೆ ಬೇರೇನು ಗೊತ್ತೇ ಇಲ್ವಾ? ಹೆತ್ ಮಗಳ ಭಾವನೆನ ಅರ್ಥ ಮಾಡ್ಕೊಳಕ್ ಆಗ್ದಿರೋ ಅವನೊಬ್ಬ ತಂದೆನಾ? ಛೇ, ಅಸಹ್ಯ ಆಗುತ್ತೆ. ನಿನ್ನನ್ ಸಾಯಿಸಿ ನನ್ನ ಉಳಿಸ್ಕೋಬೇಕು ಅನ್ಕೊಂಡಿದ್ದಾರೆ. ಆದ್ರೆ ಈ ಜನ್ಮದಲ್ಲಿ ನಾನ್ ಬದುಕೋದು ಅನ್ನೋದಾದ್ರೆ ಅದು ನಿನ್ ಜೊತೆ ಮಾತ್ರ ವಿಕ್ಕಿ. ನಾವ್ ಈ ಹೋರಾಟದಲ್ಲಿ ಸೋಲ್ಬಾರ್ದು. ಸತ್ತಾದ್ರೂ ನಾವ್ ಈ ಪ್ರೀತಿನ ಗೆಲ್ಬೇಕು. ಅದಪ್ಪ ಮಾತು ಅಂದ್ರೆ ಬರೀ ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದನ್ನ ಉಳಿಸ್ಕೊಳಕ್ಕೆ ಈ ಲೆವೆಲ್ ಹೋರಾಡೋದಿದೆಯಲ್ಲ, ಅದು ತಾಕತ್ತು ಅಂದ್ರೆ. ಸತ್ತಾದ್ರೂ ಪ್ರೀತಿನ ಉಳಿಸ್ಕೋಬೇಕು. ಶಬಾಷ್. ನೋಡ್ದ್ಯಾ ಸೀನಾ, ಯುವ ಪ್ರೇಮಿಗಳು ಯಾವ ಲೆವೆಲ್ಗೆ ಲವ್ ಮಾಡ್ತಾ ಇದಾರಂತ. ಇಂಥ ಪ್ರೇಮಿಗಳಿಗೆ ನಮ್ ಕೈಲ ಸಹಾಯ ನಾವು ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನೋಡಿ, ನಾವಿಬ್ರು ಈಗ ತಪ್ಪಿಸ್ಕೊಳಲ್ಲ. ಹಿಡಿಯೋ ಆ ಶ್ರಮನೂ ನಿಮಗ್ ಕೊಡಲ್ಲ. ನಮ್ಮಿಬ್ಬರನ್ನು ಸಾಯಿಸಿ ನಮ್ಮಪ್ಪ ಕೊಡೋ ದುಡ್ಡಿನ ಆರಾಮಾಗಿರಿ. ಆದ್ರೆ ಕೈ ಮುಗಿದ್ ಕೇಳ್ಕೊತೀನಿ, ಪ್ರೀತ್ಸೋ ಹೃದಯಗಳನ್ನ ಬೇರೆ ಮಾಡೋ ಕೆಲ್ಸನ ನೀವು ಇವತ್ಗೆ ನಿಲ್ಸ್ಬಿಡಿ. ಬನ್ನಿ, ನಮ್ಮನ್ ಸಾಯಿಸಿ ಬನ್ನಿ. ಓ, ಅಷ್ಟೊಂದ್ ಸಂತೋಷನಾ? ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ನಾವು ನಗ್ತಾ ಇರೋದು ಅದಕ್ಕಲ್ಲ, ನೀವು ನಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡಿದಿರಲ್ಲ ಅದಕ್ಕೆ. ಏನ್ರೋ ಮಿಸ್ಟೇಕು? ಇವ್ರ ಅಪ್ಪ ಕೊಡೋ ಚಿಲ್ರೆ ಕಾಸಿಗೆ ನಮ್ಮಿಬ್ರನ್ನ ಸಾಯ್ಸೋಕ್ ಬಂದಿದ್ದೀರಲ್ಲ, ಅದ್ ಸರಿನಾ? ನಿಮ್ ಬಗ್ಗೆ ತಿಳ್ಕೊಳಕ್ ಏನ್ರೋ ಇದೆ? ಓಕೆ, ಅದು ಮಾತ್ರ ಸತ್ಯ. ಆದ್ರೆ ಈಗ ನಿಮ್ಮನ್ನ ಸಾಯ್ಸಕ್ ಬಂದೀವಿ ಅಂತ ಹೇಳಿದ್ರಲ್ಲ, ಅದು ಮಾತ್ರ ಸುಳ್ಳು. ಓಹೋ, ಹೊಸ ನಾಟಕನಾ? ನೋಡ್ತಮ್ಮ, ನಿನ್ನತ್ರ ನಾಟಕ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮು ನಮ್ಗಿಲ್ಲ. ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಇನ್ ಮುಂದೆ ನಮಗೂ ನಿಮಗೂ ಯಾವುದೇ ದುಶ್ಮನಿ ಇಲ್ಲ. ನಿಮ್ ಮಾತನ್ನ ನಾವ್ ನಂಬೋದಾ? ಅದ್ ನಿಮಗ್ ಬಿಟ್ಟಿದ್ದು ಸಿಸ್ಟರ್. ಈ ವಿಷಯ ನಿಮ್ಗೆ ಹೇಳೋಣ ಅಂತಾನೆ ಬಂದ್ವಿ. ಇನ್ಮೇಲೆ ನಾವಿಬ್ರು ನಿಮಗ್ ಬ್ರದರ್ಸ್ ಇದ್ದಂಗೆ. ನಮ್ಮಿಂದ ಏನ್ ಸಹಾಯ ಬೇಕಾದ್ರೂ ಕೇಳಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ಮನ್ನ ಸೇಫ್ ಆಗಿರೋ ಜಾಗಕ್ಕೆ ತಲುಪಿಸೋ ಜವಾಬ್ದಾರಿ ನಮ್ದು. ಏನ್ ಸಿನಾ? ನಾವು ಸೇಫ್ ಆಗಿರ್ಬೇಕು. ನಾವ್ ನಂಬೋದಾ? ಯಾಕಮ್ಮ, ಇನ್ನೂ ನಮ್ಮೇಲೆ ನಂಬಿಕೆ ಇಲ್ವಾ? ರೋಚ ಬಂದ ಓಡು. ಬರ್ಬೇಡ ವಿಕ್ಕಿ, ಸಾಕಪ್ಪ ಸಾಕು. ನೀವೆಲ್ಲ ಮೋಸ್ಕಾರ ನನ್ ಮಕ್ಳು. ನನಗ್ ಸರಿಯಾಗಿ ಆಮರ್ಸ್ಬಿಟ್ರಲ್ಲಪ್ಪ. ನಿನ್ ಕೈಲಿ ಆಡೋಕ್ಕಾಗಲ್ಲ, ಅದಕ್ಕೆ ಸುಳ್ಳು ಹೇಳ್ತೀಯ. ಕರೆಕ್ಟ್. ಲೇ, ಒಳ್ಳೆ ಗಡುವ ಇದ್ದಂಗಿದ್ಯಾ. ನೋಡ್ರ ನನ್ ಡಿಸ್ಟರ್ಬ್ ಮಾಡ್ಬಿಡಿ. ಸುಸ್ತಾಗ್ತಾ ಇದೆ, ನನ್ ಕೈಲಿ ಹಾಕಿಲ್ಲಪ್ಪ. ನನಗೂ ಸುಸ್ತಾಗ್ತದೆ ಕಣ. ನನಗೂ ಸುಸ್ತಾಗ್ತದೆ, ನಾನು ಮಲ್ತೀನಿ.
ಸಂಜೆ ಬಾನೇತಕ್ಕೆ ಹೀಗೆ ಕೆಂಪಾಗಿದೆ ಎನ್ನೆ ರಂಗೆಲ್ಲವೂ ಅಲ್ಲಿದೆ ಏತಕ್ಕೆ ಒಲಿದಾಮನ ಬರುವ ಕ್ಷಣ ಹೀಗೆ ತಕ್ಕೆ ನಾಚಿಕೆ ಗೆಳತಿ ಸಂಜೆ ಬಾನೇತಕ್ಕೆ ಹೀಗೆ ಕೆಂಪಾಗಿದೆ ಎನ್ನೆ ರಂಗೆಲ್ಲವೂ ಅಲ್ಲಿದೆ ಏತಕ್ಕೆ ಕಂಡಾಗ ನಿನ್ನ ಈ ಮರದ ತುಂಬ ನೂರಾರು ಭಾವ ಹಾಡಾಗಿ ಮೂಡಿ ತೂಗಾಡಿದೆ ಹೃದಯ ಈ ಪ್ರೇಮದ ಬಾನಲ್ಲಿ ನಾ ತೇಲಿದೆ ಗೆಳತಿ ಹೀಗೇಕೆ ಚಿನ್ನ ಅನುಗಾಲ ನಿನ್ನ ನೆರಳಾಗಿ ಸಾಗಿ ನಲಿದಾಡುವಾಸೆ ಚಿಗುರಾಗಿದೆ ನನ್ನಲ್ಲಿ ನಿನ್ನಲ್ಲಿ ನಾ ನನ್ನಲ್ಲಿ ನೀ ಬೇರೇನಿದೆ ಹೇಳಲು ಗೆಳತಿ ಎಷ್ಟೊಂದು ಹೆದರ್ಸ್ಬಿಟ್ಟಿದ್ರಿ ಗೊತ್ತಾ? ಸದ್ಯ ದೇವ್ರ ದಯೆ. ಅಕಸ್ಮಾತ್ ವಿಕ್ಕಿಗೇನಾದ್ರೂ ಅನಾಹುತ ಆಗೋಗಿದ್ರೆ ನಾನು ಖಂಡಿತವಾಗೂ ಜೀವಂತವಾಗಿ ಬದುಕಿರ್ತಿರ್ಲಿಲ್ಲ. ವಿಕ್ಕಿನ ಬಿಟ್ಟು ನಾನು ಒಂದು ಕ್ಷಣನೂ ಜೀವಂತವಾಗಿರಲ್ಲ. ಈಗ ಆ ಮಾತಲ್ಲ ಯಾಕಮ್ಮ, ಹಳೆದನ್ನೆಲ್ಲ ಮರ್ತ್ಬಿಡು. ನಿಮ್ಮಪ್ಪ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾವ್ ಈ ಕೆಲಸ ಮಾಡಕ್ ಒಪ್ಕೊಂಡಿದ್ದು. ಅದು ಬಿಟ್ರೆ ನಮಗೂ ನಿಮ್ಗೂ ಯಾವುದೇ ದ್ವೇಷ ಇಲ್ಲ. ನಾನ್ ಬೇಕಾದ್ರೆ ನಿಮ್ಗೆ 1 ಲಕ್ಷ ಅಲ್ಲ 2 ಲಕ್ಷ ಬೇಕಾದ್ರೆ ಕೊಡ್ತೀನಿ. ದಯವಿಟ್ಟು ಇನ್ ಮುಂದೆ ಈ ಕೆಲಸ ಮಾಡ್ಬೇಡಿ. ಹೌದು, ಗೊತ್ತು ಗುರಿ ಇಲ್ದಿರೋ ಅಮಾಯಕ ಪ್ರಾಣ ಜೊತೆ ಆಟ ಆಡಿದ್ರೆ ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ನೀವು ನೆಮ್ಮದಿಯಾಗಿರೋಕ್ ಸಾಧ್ಯನೇ ಇಲ್ಲ. ಬುದ್ಧಿ ಕೆಟ್ಟೋಗ್ಬಿಟ್ಟೈತೆ. 2 ಲಕ್ಷ ಬರ್ತದೆ. ಇವ್ರ ಅಪ್ಪನ್ ಫಿನಿಶ್ ಮಾಡ್ಬೇಡ. ಹೆಂಗೆ ಬಾಯಿ ಮುಚ್ಕೊಂಡಿರ್ತೀಯಾ? ಅಂತ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡ. ನಿನ್ ದುಡ್ಡು ಅಷ್ಟು ಮುಖ್ಯ ಅನ್ಸಿದ್ರೆ ಹೇಳು, ಆ ಹುಡುಗಿ ಹತ್ರ ನಾನೇ ಕೊಡ್ತೀನಿ. ಏಯ್ ಹಂಗಲ್ವೋ? ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾನೇ ನಿನಗೆ ಆಪೋಸಿಟ್ ಆಗಿ ನಿಲ್ಬೇಕಾಗುತ್ತೆ. ಏನಾದ್ರೂ ಪ್ರಾಬ್ಲಮ್? ಏನಿಲ್ಲ, ನಿಮ್ಮನ್ನ ಕಳ್ಸ್ಕೊಡಕ್ ಯಾವ್ದಾದ್ರು ವೆಹಿಕಲ್ ಬರುತ್ತೆ ಅಂತ ಮಾತಾಡ್ತಿದ್ವಿ. ಯಾಕೋ ಗೊತ್ತಿಲ್ಲ, ನನ್ಗಿವತ್ತು ತುಂಬಾ ಖುಷಿ ಆಗ್ತಾ ಇದೆ. ನೀವು ನಮ್ಮ ಬಗ್ಗೆ ಇಷ್ಟೊಂದು ಕೇರ್ ತಗೊಳ್ತಾ ಇರೋದು ನೋಡಿದ್ರೆ ನಂಗೊಬ್ಬ ಅಣ್ಣ ಇದ್ದಿದ್ರೆ ಇಷ್ಟೊಂದು ಕೇರ್ ತಗೊಳ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಅಷ್ಟು ದೊಡ್ಡ ಮಾತಲ್ಲ ಬೇಡಮ್ಮ. ನಿನಗೆ ಅಣ್ಣನಾಗೋ ಯೋಗ್ಯತೆ ನನಗಿಲ್ಲ.
ವಿಕ್ಕಿ ನೀನೇನು ಹೆದರ್ಕೋಬೇಡ, ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ಸ್. ನೋಡ್ರೋಜ, ನಿನ್ ಮದುವೆ ಅರೇಂಜ್ಮೆಂಟ್ ಎಲ್ಲ ನಾವು ಮಾಡ್ತೀವಿ. ನಿಮ್ಮ ಅಪ್ಪಗೆ ನೀನೇನು ಹೆದರ್ಕೋಬೇಡ. ಆಮೇಲೆ ನಿಮ್ಮಿಬ್ರಿಗೂ ಲವ್ ಹೇಗೆ ಬೆಳೀತು? ಹೋಗೋಣ, ನಂಗೆ ಹೇಳೋಕ್ ನಾಚಿಕೆ ಆಗುತ್ತೆ. ಅಣ್ಣನ ಹತ್ರ ನಾಚಿಕೆ ಪಡ್ತೀಯಾ? ಲೋ ವಿಕ್ಕಿ, ನೀನ್ ಹೇಳು. ಇವಳು ಕಾಲೇಜಲ್ಲಿ ಓದ್ಬೇಕಾದ್ರೆ ನಾನೊಬ್ಬ ಸಾಮಾನ್ಯ ಆಟೋ ಡ್ರೈವರ್. ಇವಳು ನೋಡ್ತಾ ನೋಡ್ತಾ ನಾನು ಲವ್ ಮಾಡ್ಬಿಟ್ಟೆ ಗುರು. ಇವರಪ್ಪ ತುಂಬಾ ಸ್ಟ್ರಿಕ್ಟ್. ನಾವಿಬ್ರು ಪ್ರೀತಿಸೋದು ಅವ್ರಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಮನೆ ಬಿಟ್ಟು ಓಡ್ ಬಂದ್ಬಿಟ್ವಿ. ಹಲೋ, ಇಷ್ಟೊತ್ತು ಏನ್ರು ಮಾಡ್ತಾ ಇದ್ರಿ? ನಂಗೆ ಇವಳನ್ ಕಂಡ್ರೆ ತುಂಬಾ ಇಷ್ಟ. ಲೂಸು ಲೂಸು ಅವನು ಲೂಸು. ಒಂದ್ ನಿಮಿಷ ಬಂದೆ. ನಾನು ನಿಮ್ಮ ಡೀಲ್ಗೆ ಒಪ್ಕೊಂಡಿದ್ದೀನಿ. 2 ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತೀನಿ. ನನಗೆ ಕೆಲಸ ಆಗ್ಬೇಕು ಅಷ್ಟೇ. ಏನಂತೋ? ನೋ ಧರ್ಮರಾಜ ಫೋನ್ ಮಾಡಿದ್ದ, 2 ಲಕ್ಷ ಕೊಡಕ್ಕೆ ರೆಡಿ ಆಗಿದ್ದಾನಂತೆ. ಆದಷ್ಟು ಬೇಗ ಕೆಲಸ ಮುಗಿಸ್ಬಿಡು ಅಂದ. ನಾವ್ ಅಂದ್ಕೊಂಡಂಗೆ ಆಯ್ತಲ್ವಾ? ನೀನು ಅವಳನ್ನ ಆ ಕಡೆ ಕರ್ಕೊಂಡೋಗು, ನಾನು ಇವನ್ನ ಈ ಕಡೆ ಕರ್ಕೊಂಡೋಗಿ ಒಂದೇ ಏಟಿಗೆ ಕಲಾಸ್ ಮಾಡ್ಬಿಡ್ತೀನಿ. ಸೀನಾ, ನಿಂಗೆ ತಲೆ ಕೆಟ್ಟಿದ್ಯಾ? ನಾವ್ ಈಗ ತಾನೇ ಬೇಡ ಅಂತ ನಿರ್ಧಾರ ಮಾಡಿದ್ವಿ, ಮತ್ತೆ ಹಳೆ ವಾಸ ತೋರಿಸ್ತಾ ಇದೆಯಲ್ಲ. ಅವನ್ನ ನಾವು ಮರ್ಡರ್ ಮಾಡ್ತೀವಿ ಅಂತ ಏನ್ ಡಿಸೈಡ್ ಮಾಡ್ಕೊಂಡಿರ್ಲಿಲ್ವಲ್ಲ. 2 ಲಕ್ಷ ಕೇಳೋಣ, ಕೊಡಕ್ ಒಪ್ಕೊಂಡ್ರೆ ಡೀಲ್ ಮುಗ್ಸೋಣ. ಕೊಡ್ಲಿಲ್ಲ ಅಂದ್ರೆ ಬೇಡ ಅಂತ ತಾನೆ ನಾನು ನಿನ್ನ ಮಾತುಕತೆ ಮಾಡ್ಕೊಂಡಿದ್ದು. ಆಗ 2 ಲಕ್ಷ ಕೊಡ್ಲಿಲ್ಲ, ನಾವು ಡೀಲ್ ಮಾಡ್ಲಿಲ್ಲ. ಈಗ ಕೊಡ್ತೀನಿ ಅಂತವನೇ ಈ ಡೀಲ್ ಒಪ್ಕೋಬೇಕಲ್ಲ. ನೋಡ್ಸಿನ, ನಿಂಗೆ ದುಡ್ಡು ಬೇಕೇ ಬೇಕು ಅನ್ನೋದಾದ್ರೆ ಆ ಹುಡುಗಿ ಕೈಯಿಂದ ನಾನು ಕೊಡ್ತೀನಿ. ದಯವಿಟ್ಟು ನನ್ನ ಮಾತು ಕೇಳು ಮಗ. ಬರೀ ದುಡ್ಡಿನ ಬಗ್ಗೆ ನಾನೇನು ಯೋಚನೆ ಮಾಡ್ತಾ ಇಲ್ಲ, ಆ ಧರ್ಮರಾಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ನ ಖತರ್ನಾಕ್ ಗೊತ್ತಲ್ವಾ? ನಾವೇನಾದ್ರೂ ಈ ಹುಡುಗಿ ಪರ ಹೋಗಿ ಅವನ ಹತ್ರ ಡೀಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ನು ಯಾವ ತರ ಆಕ್ಷನ್ ತಗೊಂತಾನೆ ಅಂತ ಯಾರಿಗ್ ಗೊತ್ತು? ಈ ಸೂರಿ ಗೋವಿಂದ ನಮ್ಮ ವಿರುದ್ಧ ಎತ್ಕಟ್ಟಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು, ಅಥವಾ ಅವ್ರ ಹತ್ರನೇ ಸುಪಾರಿ ತಗೊಂಡು ನಮ್ಮಿಬ್ರನ್ನೇ ಮುಗ್ಸಕ್ ಪ್ರಯತ್ನ ಪಡ್ಬೋದು, ಅಥವಾ ಆ ಪ್ರೇಮಿಗಳನ್ನೇ ಮುಗಿಸ್ಬಿಡ್ಬೋದು. ಇವೆರಡ್ರ ಮಧ್ಯೆ ಏನಾದ್ರು ನಡೆದ್ರೆ ನಮ್ಗಂತೂ ಗ್ಯಾರಂಟಿ ದುಡ್ಡು ಸಿಗಲ್ಲ, ನಮ್ ರಿಸ್ಕ್ನು ಕಮ್ಮಿ ಆಗಲ್ಲ. ಏನಂತೀಯ? ಸ್ವಲ್ಪ ಯೋಚನೆ ಮಾಡು. ಸೀನಾ, ಹಾಗಂತ ದಿಢೀರಂತ ಉಲ್ಟಾ ಹೊಡೆಯೋದಾ? ನೋಡು ಮಗ, ಅದನ್ನೆಲ್ಲ ಯೋಚನೆ ಮಾಡಕ್ಕೆ ನಮ್ಮ ಹತ್ರ ಈಗ ಟೈಮ್ ಇಲ್ಲ. ಕೈಗೆ ಸಿಕ್ಕಿರೋರ್ನ ಬೇಗ ಮುಗಿಸಿ ನಾವಿಲ್ಲಿಂದ ಈಗ ಜಾಗ ಖಾಲಿ ಮಾಡೋದೇ ಒಳ್ಳೇದು. ನೋಡು, ನೀನ್ ಈಗ ಬಂದ್ರೆ ನಿನಗೊಂದು ಶೇರ್ ಸಿಗುತ್ತೆ, ಇಲ್ಲ ಅಂದ್ರೆ ಈ ಡೀಲ್ ನಾನೇ ಮಾಡ್ತೀನಿ. ಅದನ್ನ ತಡೆಯೋ ಶಕ್ತಿ ಯಾವ ನನ್ ಮಗನಿಗಿದೆಯೋ? ಸೆಂಟಿಮೆಂಟ್ ಎಲ್ಲ ಬೇಡ ಮಗ. ಕೈಗೆ ಸಿಕ್ಕಾಕೊಬಿಟ್ಟಿದ್ದಾರೆ, ಕಚಾಕ್ ಅನ್ಸ್ಬಿಟ್ಟು ದುಡ್ಡು ಎಣ್ಸ್ಕೊಬಿಡೋಣ. 2 ಲಕ್ಷ, ನಿಂಗೊಂದ್ ಲಕ್ಷ, ನಂಗೊಂದ್ ಲಕ್ಷ, ಏನಂತೀಯಾ? ಸರಿ, ಬಾ ಹೋಗೋಣ. ಬುದ್ಧಿವಂತ. ಲೇ, ಎಲ್ಲೋ ಹೋಗ್ಬಿಟ್ರು, ಕಾಣ್ತಾ ಇಲ್ಲ. ಬರೋಷ್ಟ್ರಲ್ಲಿ ಎಸ್ಕೇಪ್ ಆಗ್ಬಿಟ್ರಲ್ಲೋ. ಇಲ್ಲೇ ಎಲ್ಲೋ ಹೋಗಿರ್ಬೇಕು. ಅವ್ರನ್ನ ತುಂಬಾ ದೂರ ಹೋಗ್ ಬಿಡಬಾರ್ದು. ಅಯ್ಯೋ ಬಾಬಾ ಬಾಬಾ, ಹುಡ್ಕನ ಗಾಡಿ ತಗೊಂಡ್ಬರ್ತೀನಿ. ಗಾಡಿ ಬೇಡ ಕಣೋ, ಗಾಡಿ ಸೌಂಡಿಗೆ ಅವ್ರಿಬ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಹೌದಾ? ಹಾಗಂತೀಯ? ನಡಿ 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 ನಡಿ. ಆ ಕಡೆ ನೋಡೋಣ ಬಾ. ಜೂಟ್. ಅಯ್ಯೋ, 2 ಲಕ್ಷಕ್ಕೆ ಇಷ್ಟೊಂದು ಹಾರ್ಬೇಕಲ್ಲಪ್ಪ. ಇವ್ನು ಓಡೋದ್ ನೋಡಿದ್ರೆ ಕಪ್ ಇವನಿಗೆ ಸಿಗಂಗೈತಲ್ಲ ಶಿವ. ಸ್ವಲ್ಪ ದೂರ ಆಗೋಯ್ತು. ಹಲ್ಕ ನನ್ ಮಕ್ಳು ನಂಬಿಸಿ ಮೋಸ ಮಾಡ್ಬಿಟ್ರು. ನನ್ಗೆ ಆವಾಗ್ಲಿಂದ ಅವ್ರ ಮೇಲೆ ಡೌಟ್ ಇತ್ತು.
ನೀನೆ ಅಣ್ಣ ತಂಗಿ ಅಂತ ಸಂಬಂಧ ಕಟ್ಟಿದ್ದು. ಅವ್ರು ಈ ತರ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಪ್ರಪಂಚದಲ್ಲಿ ದುಡ್ಡುಗಿರೋ ಮಹತ್ವ ಪ್ರೀತಿ ವಿಶ್ವಾಸಕ್ಕಿಲ್ಲ ವಿಕ್ಕಿ. ಯಾರನ್ನ ನಂಬೋದೋ ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ನೀನ್ ನನ್ನನ್ನು ನಂಬೇಕು, ನಾನ್ ನಿನ್ನ ನಂಬೇಕು ಅಷ್ಟೇ. ನಮ್ಮಪ್ಪ ತುಂಬಾ ಕೆಟ್ಟವರು. ನಾವಿಬ್ರು ಒಂದಾಗಿರಕ್ ಮಾತ್ರ ಬಿಡಲ್ಲ. ಈಗ ಬಿಟ್ರು ಮುಂದೆ ಏನಾದ್ರು ತೊಂದ್ರೆ ಮಾಡೇ ಮಾಡ್ತಾರೆ. ಆಗ ನಾನಂತೂ ಜೀವಂತವಾಗಿರಲ್ಲ. ಈಗ ಏನಾಗಿದೆ ಅಂತ ಈ ರೀತಿ ಮಾತಾಡ್ತಿದ್ಯಾ? ನೋಡು, ನಮ್ಗೇನು ಆಗಲ್ಲ. ನಾವು ಜೊತೆಯಾಗಿ ಇರ್ತೀವಿ, ಜೊತೆಯಾಗಿ ಬದುಕ್ತೀವಿ. ಜೊತೆಯಾಗಿ ಬದುಕೋದಾ? ಆ ನಂಬಿಕೆ ಅಂತೂ ನನಗಿಲ್ಲ. ಆದ್ರೆ ಒಟ್ಟಿಗೆ ಸಾಯೋ ನಂಬಿಕೆ ಅಂತೂ ಬೆಟ್ಟದಷ್ಟಿದೆ. ಏ ರೋಜಾ, ಯಾಕೆ ಸಾಯೋದ್ರ ಬಗ್ಗೆ ಮಾತಾಡ್ತೀಯಾ? ಹೌದು ವಿಕ್ಕಿ, ನಮ್ಮಪ್ಪ ನಮ್ಮನ್ನ ಜೊತೆಯಾಗಿರಕ್ಕಂತೂ ಬಿಡಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ನಾವಿಬ್ರು ವಿಷ ಕುಡಿದು ಸತ್ತೋಗೋಣ. ಮುಂದಿನ ಜನ್ಮ ಅನ್ನೋದಿದ್ರೆ ಆ ಜನ್ಮದಲ್ಲಾದ್ರೂ ನಾವಿಬ್ರು ಒಟ್ಟಿಗೆ ಬದುಕೋಣ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ. ರೋಜಾ, ಆತರವಾಗಿ ನಿರ್ಧಾರ ತಗೋಬೇಡ ಕಣೆ. ಸಾವಗ್ ಹೆದರ್ತಾ ಇದ್ಯಾ? ಏನಂದೆ? ಸಾವು ಗೆದರೋದಾ? ನಿನ್ ಜೊತೆನೆ ಬದುಕ್ಬೇಕು ಅಂತ ಬಂದವನು ಸಾವು ಗೆದರ್ತೀನಿ. ಹಾಗಾದ್ರೆ ರೆಡಿ ಆಗು. ಸರಿ, ನನ್ಗೂ ಸ್ವಲ್ಪ ಉಳಿಸು. ಓ ನಮ್ಗೆ ಜಾಮೂನ? ನೋಡು ಹೆಂಗ್ ಬಿಸಿಲು ಕಾಯ್ಕೊಂಡ್ ಮನಿಕೊಂಡವ್ರೆ. ವಿಷ ಕುಡ್ಬಿಟ್ಟಿದ್ದಾರೆ. ಏನ್ ಶಿವ, ಗಾಳಿನೇ ಬರ್ತಾ ಇಲ್ಲ. ಜಸ್ಟ್ ಮಿಸ್ ಆಗೋಯ್ತಲ್ಲೋ. ನನ್ನ ಕೈಯಾರೆ ಇವ್ರನ್ನ ಸಾಯಿಸ್ಬೇಕು ಅಂತಿದ್ದೆ. ಹಾಗೆ ಇವ್ರ ರಕ್ತ ಕೂಡ ನೋಡ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ. ಸರಿ ಬಿಡು, 2 ಲಕ್ಷ ಸಿಕ್ತಲ್ಲ, ರಿಸ್ಕ್ ಇಲ್ದೆ ನಾನೇ ಈ ವಿಷಯನ ಆ ಧರ್ಮರಾಜಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಬಿಡು. ನಿನಗೆ ಸ್ವಲ್ಪನಾದ್ರೂ ತಲೆ ಇದೆಯಾ? ಆ ಧರ್ಮರಾಜ್ ನಮಗೆ ಡೀಲ್ ಕೊಟ್ಟಿದ್ದು ಆ ಹುಡುಗನ ಸಾಯಿಸ್ಬಿಟ್ಟು ಹುಡುಗಿನ ಹೇಳ್ಕೊಂಡು ಬನ್ನಿ ಅಂತ. ಇಲ್ಲಿ ನೋಡಿದ್ರೆ ಇಬ್ರು ಸತ್ತೋಗಿದ್ದಾರೆ. ಧರ್ಮರಾಜ್ ಈ ವಿಷಯ ಗೊತ್ತಾದ್ರೆ ಇಬ್ಬರನ್ನ ನಾವೇ ಸಾಯಿಸಿದ್ವಿ ಅನ್ಕೋತಾರೆ. ಆಗ ಧರ್ಮರಾಜ್ ಯಾವುದೇ ಕಾರಣಕ್ಕೂ ನಮ್ಗೆ ಹಣ ಕೊಡಲ್ಲ. ಅದೇ ಹಣನ ನಮ್ಮನ್ನ ಸಾಯಿಸಕ್ಕೆ ಸೂರಿಗೆ ಒಂದಿನ ಸುಪಾರಿ ಕೊಡ್ತಾರೆ. ಅವರಂತೂ ನಾವು ಫ್ರೀಯಾಗಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಅಂಥದ್ರಲ್ಲಿ ದುಡ್ಡು ಕೊಟ್ರೆ ಬಿಡ್ತಾರಾ? ನೋಡ್ತೀನ, ಮೊದಲಿಂದ ಜಾಗ ಖಾಲಿ ಮಾಡ್ಬೇಕು. ಬಾ. ಸಾಯ ಸತ್ತ ಕೈಗೆ ಸಿಕ್ಕಿದ್ದು ಬಾಯಿಗೆ ಬರ್ಲಿಲ್ಲಲ್ಲೋ. ಸುಮ್ನೆ ಬಾರೋ. ಅಯ್ಯೋ, ಎಲ್ರು ಬೈಕ್ ಅದು ಗುಜರಿಂಗ್ ಮಾಡ್ಕೊಂಡು ಕಾಸು ಮಾಡ್ಕೋತಾರೆ. ನಾನೊಬ್ಬನೇ ಈ ತರ ಒದೆ ತಿಂದು ಈ ತರ ಅನಾಥನಾಗಿ ಕಾಡು ಮೇಡು ಅಲ್ಲಿ ಹೋಗಿ ಮಾಡ್ಬಿಟ್ಟಿಲ್ಲಪ್ಪ. ಊರೇ ಸೇರ್ತೀನೋ, ಕಾಡು ಮನುಷ್ಯ ಆಗ್ತೀನೋ. ನಿಜ ಮೆಕ್ಯಾನಿಕ್ ಮಾಡೋದಕ್ಕಿನ್ನ ಮನುಷ್ಯ ರಿಪೇರಿ ಮಾಡೋದು ಕಲಿಸ್ಬೇಕಾಯ್ತು. ಅವಾಗ ಮಾಡ್ತಿದ್ದೆ, ನಾನು ಯಾರು ತೋರಿಸ್ತಿದ್ದೆ. ಬೈಕು 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 ಆಂಜನೇಯ, ಬೈಲಾಂಜನೇಯ ಅಲ್ಲಪ್ಪ ನೀನು, ಬೈಕ್ ಆಂಜನೇಯ. ಹಲೋ ಹಲೋ, ಯಾರ್ದಿದು ಬೈಕು? ಹಲೋ, ಯಾರಿಲ್ಲ. ಓ, ಎಲ್ಬಿಟ್ಟು ಬಿಟ್ಟಿದ್ದಾರೆ, ಕೀನೋ ಬಿಟ್ಟಿದ್ರೆ. ಅಯ್ಯೋ, ಕುಯ್ಯೋದು ಕುಯ್ದ, ಮಕ್ಕಕ್ಕೆ ಯಾಕೆ ಕುಯ್ದ? ಬೇರೆ ಇನ್ನೂ ಜಾಗ ಸಿಗ್ಲಿಲ್ವಾ? ರೋಜಾ, ಹೊರಟೋಗ್ಬಿಟ್ಟಿದ್ದಾರೆ. ಎದ್ದೇಳ ಮೇಲೆ. ಅಯ್ಯೋ, ಬಾಟ್ಲು ಪಕ್ಕದಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ದೆ. ಅವರು ದೂರದಲ್ಲಿ ಬರೋದು ನನಗೆ ಕಾಣಿಸ್ತು. ಇಷ್ಟೆಲ್ಲ ಡೀಟೇಲ್ ಆಗಿ ನಾಟಕ ಆಡಿದ್ದಕ್ಕೆ ಅವ್ರು ನಮ್ಮನ್ನ ನಂಬಿದ್ದು. ಇಲ್ಲ ಅಂದ್ರೆ ಅವ್ರು ನಮ್ಮನ್ನ ನಂಬ್ತಿರ್ಲಿಲ್ಲ, ಗೊತ್ತಾ? ಒಳ್ಳೆ ಐಡಿಯಾನೇ ಮಾಡಿದೆ ನೀನು. ಅವ್ರಿಬ್ರು ನಾವು ನಿಜವಾಗ್ಲೂ ಸತ್ತೋಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲೊಬ್ಬ ನನ್ ಮೂಗ್ ಹತ್ರ ಬೆರೆ ಇಟ್ಟ. ಹಾಗಂತೂ ನನ್ ಜೀವನೇ ಬಾಯಿಗೆ ಬಂದಂಗಾಯ್ತು ವಿಕ್ಕಿ. ನಿನಗ್ ಗೊತ್ತಾ, ಅದ್ರ ಮಧ್ಯೆ ಈ ಸೊಳ್ಳೆಗಳು ಗುಯ್ ಅಂತ. ರೋಜಾ, ನನ್ನನ್ನು ಲವ್ ಮಾಡಿ ನೀನ್ ಇಷ್ಟೆಲ್ಲ ಕಷ್ಟಪಡೋಂಗಾಯ್ತು. ವಿಕ್ಕಿ,
ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನು ನಿನ್ನ ಮಾತಾಡ್ಸಲ್ಲ ಅಷ್ಟೇ. ನಿನ್ಗೊಂದು ವಿಷಯ ಗೊತ್ತಾ, ನಿನ್ ಜೊತೆಲಿರೋ ಒಂದೊಂದು ಕ್ಷಣ ಅದೇನೇ ಆದ್ರೂ ಅದು ನನಗೆ ಖುಷಿನೇ ಕೊಡುತ್ತೆ. ರೋಜಾ, ಅವ್ರಿಬ್ರು ನಾವು ಸತ್ತೋಗಿದೀವಿ ಅಂತ ತಿಳ್ಕೊಂಡಿದ್ದಾರೆ. ಇನ್ ಮುಂದೆ ನಿಮ್ಮ ಅಪ್ಪನ ಕಡೆಯಿಂದಾಗ್ಲಿ ಇವ್ರ ಕಡೆಯಿಂದಾಗ್ಲಿ ಯಾವುದೇ ತೊಂದರೆ ಇಲ್ಲ ಕಣೆ. ಅಷ್ಟಾಗ್ಬಿಟ್ರೆ ಸಾಕು ವಿಕ್ಕಿ. ಅವ್ರಿಬ್ರು ಪಾಲಿಗೆ ನಾವು ಸತ್ತೋಗ್ಬಿಟ್ರೆ ನಾವು ಚೆನ್ನಾಗಿರಕ್ ಸಾಧ್ಯ. ರೋಜಾ, ಐ ಲವ್ ಯು. ಐ ಲವ್ ಯು ಟು. ಅನ್ಯಾಯವಾಗಿ ಕಷ್ಟಪಟ್ಟಿದ್ದೆಲ್ಲ ಹಾಳಾಗೋಯ್ತು. ಹೆಂಗೂ ಸಾಯ್ತಾ ಇದ್ರು. ನನ್ನ ಕೈಯಿಂದ ಸತ್ತಿದ್ರೆ ನಂಗೆ ದುಡ್ಡು ಸಿಗೋದು. ನಂಗೆ ಹೆಂಗ್ ಉರಿತಾ ಇದೆ ಗೊತ್ತಾ? ನಂಗೆ ಯಾರು ಸಿಕ್ಕಿರೋ ಹಂಗೆ ಸಿಗದಾಕ್ಬಿಡ್ತೀನಿ. ಲೈ, ಸ್ವಲ್ಪ ಬಾಯಿ ಮುಚ್ಕೊಂಡು ಬರ್ತೀಯಾ? ಅನ್ಯಾಯವಾಗಿ ಸತ್ತೋದಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನ್ ನೋಡಿದ್ರೆ ಏನೇನೋ ಮಾತಾಡ್ತೀಯ. ಎಲ್ಲ ಆ ಸೂರಿ ಗೋವಿಂದನೇ ಆಗಿದ್ದು. ನಾನು ಅವತ್ತೇ ಹೇಳ್ದೆ ಅವ್ರಿಬ್ರು ಮುಗಿಸ್ಬಿಡ್ತೀನಿ ಅಂತ. ಕೇಳ್ದೆ ನನ್ನ ಮಾತು ಎಲ್ಲ ನಿನ್ನಿಂದ ಆಗಿದ್ದು. ಏಯ್, ಬಾಯಿ ಮುಚ್ಕೊಂಡು ಇರ್ತೀಯಾ? ನೋಡು, ಮೊದಲಿನಿಂದ ಜಾಗ ಖಾಲಿ ಮಾಡ್ಬೇಕು. ಬಾ. ಲೋ, ಏನಾ ಗಾಡಿ ಕಾಣಿಸ್ತಾ ಇಲ್ವಲ್ಲೋ? ಇಲ್ಲೇ ತಾನೇ ನಿಲ್ಸಿದ್ವಿ. ಹೌದು. ಲೋ ಸೀನಾ, ನಿಜವಾಗ್ಲೂ ನಮ್ ಟೈಮ್ ಚೆನ್ನಾಗಿಲ್ಲ ಕಣೋ. ನಮ್ ಮೊದ್ಲೇ ಗೊತ್ತು. ಹೌದು, ಗಾಡಿ ಕೀ ನಿನ್ನ ಹತ್ರ ಇತ್ತಲ್ಲೋ? ಲೈ, ಗಾಡಿ ಓಡಿಸ್ಕೊಂಡ್ ಬಂದಿದ್ ನಿಂತಾನೆ, ನಿನ್ನ ಹತ್ರ ತಾನೇ ಕೀ ಇರ್ಬೇಕು. ಹೌದಲ್ವಾ? ಅದ್ ಸರಿ, ನಮ್ ಗಾಡಿ ಮುಟ್ಟೋ ಮೀಟ್ರು ಯಾವನಿಗ್ಲೈತೆ? ಏಯ್, ಕೈ ಕಾಲ್ ತಣ್ಣಗಾಗೋಯ್ತು. ಅಯ್ಯೋ, ಜಿಲೇಬಿ ಫಿಕ್ಸ್ ಆಯ್ತಲ್ಲೋ ಸೀನಾ. ಬೈಕ್ ಮುಟ್ಟೋದಕ್ಕೆ ಮೀಟರ್ ಹಾಕೋಬೇಕು. ಅವತ್ತೇನೋ ತಪ್ಪಿಸ್ಕೊಂಡ್ಬಿಟ್ರಿ, ಆದ್ರೆ ಆ ದೇವ್ರು ನಿಮ್ ಸಾವನ್ನ ನಮ್ ಕೈಗೆ ಒಪ್ಸಿದಾನೆ. ಅಯ್ಯೋ, ಯಾರ್ ತಗೋ ಪಂಚು. ತಗೋ ಲಾಕು. ಅಯ್ಯೋ, ತಗೋ ಫೇಸು. ನೋಡಿಲ್ ಕ್ಯಾಚು. ಹಾ ಸ್ಟಮಕ್, ಹಾ ಬಾಡಿ, ಹಾ ತಲೆ. 2 ನಿಮಿಷ ಇರು ಬಂದೆ. ಅಯ್ಯೋ, ನೋಡ್ಕೊಂಡು ಅಯ್ಯಪ್ಪ. ಅಯ್ಯೋ ಅಪ್ಪ, ಕಾಲು 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 ಅಯ್ಯ ಕಾಲು ಕಾಲು. 2 ನಿಮಿಷ ಇರು ಅಂದ್ರೆ ಹುಡ್ಕ ಬಂದು ಹೊಡಿತಾನಲ್ಲಪ್ಪ. ಅಯ್ಯಯ್ಯೋ, ಅಯ್ಯೋ, ಅಯ್ಯೋ, ಮುಗ್ದಿಲ್ವಾ ತಾಯಿ? ಆ ರೈಟ್, ಆ ಲೆಫ್ಟ್, ಆ ರೈಟ್, ಆ ಲೆಫ್ಟ್. ವಿಕ್ಕಿ, ಅವ್ರ ಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೋ. ಪ್ಲೀಸ್ ಹೇಗಾದ್ರೂ ಮಾಡಿ ಕಾಪಾಡೋ. ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಆ ನನ್ನ ಮಕ್ಳು ಯಾರು ಹೇಳು? ನನ್ನನ್ನ ಸಾಯಿಸೋಕ್ ಬಂದವ್ರನ್ನ ನಾನು ಅವ್ರನ್ನ ಕಾಪಾಡ್ಬೇಕಾ? ಅಮ್ಮ, ಅಯ್ಯೋ, ಅಯ್ಯ, ಅಯ್ಯೋ, 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 ನೀವೇನ್ ಪೂಜಾ, ಹೆಣ್ಣಾರಿನ? ಶ್ವೇತಾ. ಅಯ್ಯೋ, ಅಮ್ಮ, ಅಯ್ಯೋ, ಅಯ್ಯೋ. ಮುಖ ಎಲ್ಲ ಹೋಯ್ತಲ್ಲ. ಹಲ್ಕ ನನ್ ಮಕ್ಳ್ರ ಬೇಜಾನ್ ನಿಗ್ರಾಡ್ತೀರಲ್ವಾ? ಪೊಲೀಸರು ಹಿಡ್ಕೊಡ್ತೀರಾ? ನೀವೇನ್ ಕರ್ಕೊಂಡ್ರಿ? ಏನೂ ಇಲ್ಲ. ಏಯ್ ಓತಿಕೆ ನನ್ ಮಕ್ಳ್ರ, ಥೂ, ನಿಮ್ ಮಖ ನೋಡಿದ್ರೆ ನನ್ ಮೈಯೆಲ್ಲ ಉರ್ದೋಗುತ್ತೆ. ಏ ತಡಿಯ, ದಿನ ನೀನ್ ರಕ್ತ ನೋಡ್ದೆ ಹೋದ್ರೆ ನಿನ್ ಕಣ್ಣಂಗ್ ನಿದ್ದೆನೆ ಹತ್ತಲ್ವಾ? ಪಾಪ ತೋರಿಸ್ತೀನಿ, ಆದ್ರೆ ಬೇರೆಯವ್ರ ರಕ್ತನಲ್ವೋ, ನಿನ್ ಮೈಲ್ ಹರಿತಿರೋ ರಕ್ತನೇ ತೋರಿಸ್ತೀನಿ. ಲೇ ಗೋವಿಂದ, ಇನ್ಮೇಲೆ ಯಾವತ್ತೂ ನಿಮ್ ತಂಟೆ ಬರಲ್ಲ ಕಣೋ. ಪ್ಲೀಸ್ ತಮ್ಮನ್ ಬಿಟ್ಬಿಡೋ. ಯಪ್ಪ, ಅಯ್ಯೋ. ಏನಂದೆ? ಇನ್ ಮುಂದೆ ನಮ್ ತಂಟೆಗೆ ಬರೋದಿಲ್ವಾ? ಆದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಬೇಜಾನ್ ಅಕೌಂಟ್ ಇದೆಯಲ್ಲಪ್ಪ, ಅದನ್ನ ತೀರ್ಸದ್ ಬೇಡ್ವಾ? ಅಯ್ಯೋ, ಅಯ್ಯಪ್ಪ. ಲೋ ಗೋವಿಂದ, ಈ ನನ್ನ ಮಗನ್ ನಾನ್ ವಿಚಾರಿಸ್ಕೊತೀನಿ. ಅಮ್ಮಮ್ಮ, ಯಾಂದಳ್ಳಿನ ನೀನ್ ವಿಚಾರಿಸ್ಕೊ. ಅಪ್ಪ, ಅಯ್ಯೋ. ನೋಡ್ರೋ, ಬೇರೆಯವ್ರು ಕೊಟ್ಟಿದ್ ನಮ್ಗೆ ಇಟ್ಕೊಂಡು ಅಭ್ಯಾಸ ಇಲ್ಲ. ನಮಗ್ ಕೊಟ್ಟವ್ರಿಗೆ ಬಡ್ಡಿ ಸಮೇತ ತಿರ್ಗಿಸ್ಕೊಡೋವರ್ಗು ಕುಂತ್ರೆ ಕೋ ಅನ್ಬಾರ್ದು, ನಿಂತ್ರೆ ನೇ ಅನ್ಬಾರ್ದು. ಅಂಥದ್ರಲ್ಲಿ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ನಾವ್ ಇಷ್ಟ ದಿನ ಕಾಪಾಡ್ಕೊಂಡ್ ಬಂದಿದ್ ನಮ್ಗಳ ಲೆವೆಲ್ ಏನಾಗಬೇಕು? ಅಯ್ಯೋ ಗೋವಿಂದ, ಸೂರಿ ದುಡ್ಡಿನ ಆಸೆಗೆ ಕೇಸ್ಗೆ ತಿನ್ನೋ ಕೆಲಸ ಮಾಡ್ಬಿಟ್ಟು ಕೊಂಡ್ರೋ. ಈ ಜನ್ಮದಲ್ಲಿ ಇನ್ಮೇಲಿಂದ
ನಿಮ್ಗ್ ದರ್ಶನ ಕೊಡಲ್ಲ ಕಣ್ರೋ. ಪ್ಲೀಸ್ ನಮ್ಮಿಬ್ರನ್ನ ಬಿಟ್ಬಿಡ್ರೋ ಅಮ್ಮ. ಅವ್ರ ಮನುಷ್ಯತ್ವ ಮರ್ತರು ಅಂತ ನಾವ್ ಮೃಗಗಳ ತರ ನಡ್ಕೊಳ್ಳೋದು ಸರಿನಾ? ತಾವ್ ನಡೀತಾ ಇರೋ ದಾರಿ ತಪ್ಪೋ ಸರಿನೋ ಅಂತ ಗೊತ್ತಿಲ್ಲದೆ ಇರೋರ್ಗೆ ತಿಳಿದವ್ರ ತಾನೇ ತಿಳಿಸಿ ಹೇಳ್ಬೇಕು. ವಿಕ್ಕಿ ಪ್ಲೀಸ್ ಏನಾದ್ರೂ ಮಾಡೋ. ನಾನೇನೇ ಮಾಡ್ಲಿ? ವಿಕ್ಕಿ ನೀನ್ ಯಾವತ್ತಾದ್ರೂ ಆಟೋಲಿರೋ ಹಾರನ್ ಯೂಸ್ ಮಾಡಿದ್ಯಾ? ಬಾಯಲ್ಲಿ ತಾನೇ ಸೌಂಡ್ ಮಾಡೋದು. ಅದಕ್ಕೆ ನೀನ್ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಗೊತ್ತು, ಅದಕ್ಕೆ ಪೊಲೀಸ್ ಸೈರನ್ ಸೌಂಡ್ ಮಾಡ್ತೀಯಾ? ಪ್ಲೀಸ್ ಪ್ಲೀಸ್. ಆಗಲ್ಲ ಕಣೆ. ಪ್ಲೀಸ್ ಕಣೋ ಪಾಪ, ಪ್ಲೀಸ್ ಕಣೋ. ಮಾಡ್ಲೇಬೇಕಾ? ಹಾ ಸರಿ. ಸೂರಿ, ಪೊಲೀಸವ್ರಿಗೆ ನಾವಿಲ್ಲಿರೋ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಅವ್ರು ಬರೋದಕ್ಕಿಂತ ಮುಂಚೆ ನಾವು ಜಾಗ ಖಾಲಿ ಮಾಡೋದು ಒಳ್ಳೇದು. ನನ್ನ ಮಕ್ಕಳ್ರ, ಇವತ್ತು ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ, ಬದುಕೊಂಡ್ಬಿಟ್ರಿ. ಆದ್ರೆ ಇಷ್ಟೊಳೆ ನಿಮ್ಮನ್ನ ಮೇಲೆ ಕಳಿಸ್ತೀವಿ. ಬನ್ನಿ ಹೋಗೋಣ. ಅಯ್ಯೋ ಎಲ್ಲ ನಮ್ ಕರ್ಮ ಕಣ. ಅಯ್ಯೋ ಅಯ್ಯೋ ಸಂತೋಷ ಆಹಾ ಓಹೋ, ಸಂಗೀತ ಆಹಾ ಓಹೋ, ರಸಮಯ ಸಂತೋಷ ಸುಖಮಯ ಸಂಗೀತ ಮೈ ತುಂಬಿದೆ ಸಂತೋಷ. ಅಯ್ಯೋ ಅಯ್ಯೋ ಯಾಕ್ರೋ, ಅಯ್ಯೋ ಹೊಡಿಬಿಡ್ರೋ, ಹೊಡಿಬಿಡ್ರೋ, ಅಯ್ಯೋ ಏನು, ಅಯ್ಯೋ ಅಯ್ಯೋ ಏನೋ ಇದು ಒಳ್ಳೆ ರೇಷನ್ ಅಂಗಡಿ ಸಕ್ಕರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟು ಹೋಗ್ತೀನಲ್ಲ. ಅಯ್ಯೋ ಬೈಕ್ ಎತ್ಕೊಂಡು ಹೋಗ್ತೀನಲ್ಲ. ಅಯ್ಯೋ ಅಪ್ಪ ತಂದೆ, ಅಯ್ಯೋ ಎಲ್ಲ ಒಂದೇ. ಮೇನ್ ರೋಡ್ ಸಿಕ್ತು ಅಂತ ಖುಷಿ ಆದ್ರೆ ಮತ್ತೆ ಅಲ್ಲಿ ಬಿಟ್ಟು ಹೋಗ್ಬಾರ್ದಾಗಿತ್ತು, ಬರೀ ಹೊಡೆದಾಟ ಬಡ್ದಾಟ. ಅಯ್ಯೋ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದು ಒಂದು ಬೈಕ್ ಕೊಟ್ಟೆ, ಆಮೇಲೆ ಒದೆ ತಿಂದು ವಾಪಸ್ ಕೊಡೋದು ಮಾಡಿದೆ. ಈಗ ಮತ್ತೆ ನಡ್ಕೊಂಡು ಹೋಗ್ತಿದ್ರೆ ಮತ್ತೊಂದು ಬೈಕ್ ಕೊಟ್ಟೆ. ಈ ಹೆಣ್ಮಕ್ಳಿಂದ ಒದೆ ತಿನ್ಸಿ ಅದನ್ನು ಕಿತ್ಕೊಂಡೆ. ನಗನಗ್ತಾ ಕೇಳಿದ್ರು ಕೊಡಲ್ಲ ಅಂತಿದ್ನೇನಪ್ಪ. ನಂದ ನಮ್ಮಪ್ಪ ಅನ್ಯಾಯವಾಗಿ ಪೊಲೀಸ್ನವ್ರು ಕ್ಯಾಚ್ ಹಾಕಂತಾರಲ್ಲ. ಹಿಡ್ಕೊಂಡು ಹೋಗ್ಲಿ ಬಿಡ ಎಲ್ಲ ನಿನ್ನಿಂದ. ಅಯ್ಯೋ ನೀನ್ ಬೇರೆ ಒದಿತೀಯಲ್ಲ. ಅಯ್ಯೋ ನಾವ್ ಆಡಿದ್ ನಾಟಕ ಕಂಡ್ರು, ಸುಮ್ನಿರು. ಮನುಷ್ಯರು ತರ ಬದುಕ್ತಾ ಇದ್ರೆ, ಒಬ್ರು ಇನ್ನೊಬ್ರು ಮತ್ತೊಬ್ಬರನ್ನ ಬಲಿ ಹಾಕ್ತಾ ಇದ್ರೆ, ಕೊನೆಗೊಂದಿನ ನಾವ್ ಯಾರು ಬದುಕಿರೋಲ್ಲ. ಇವತ್ತು ವಿಕ್ಕಿ ಸರಿಯಾದ ಸಮಯಕ್ಕೆ ಪೊಲೀಸ್ ಸೈರನ್ ಸೌಂಡ್ ಮಾಡದೆ ಹೋಗಿದ್ರೆ ನೀವಿಬ್ರು ಜೀವಂತವಾಗಿ ಬದುಕ್ತಾನೆ ಇರ್ಲಿಲ್ಲ. ಆ ಕ್ಷಣದಲ್ಲಿ ನಿಮ್ಮೇಲ್ ಕರುಣೆ ಏನಕ್ಕೆ ಬಂತೋ ಗೊತ್ತಿಲ್ಲ. ಬಹುಶಃ ನೀವ್ ಆಡಿದ್ರಲ್ಲ ನಾಟಕ, ಆ ನಾಟಕನೇ ಕಾರಣ ಇರ್ಬೇಕು. ಇನ್ಮೇಲಾದ್ರೂ ಮನುಷ್ಯರಾಗಿ ಬದುಕೋದನ್ನ ಕಲೀರಿ. ಬಾವಿಗೆ ಹೋಗೋಣ. ಒಂದ್ ನಿಮಿಷ ಅಮ್ಮ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಇದುವರೆಗೂ ಮಾಡಬಾರ್ದು ಪಾಪದ ಕೆಲಸ ಮಾಡಿದ್ವಿ. ನಮ್ಮ ಬಗ್ಗೆ ನಮಗೆ ಅಸಹ್ಯ ಅನ್ಸ್ಲಿಲ್ಲ, ಯಾಕಂದ್ರೆ ನಾವು ಮಾಡ್ತಿರೋ ತಪ್ಪು ಅಂತ ನಮ್ಗೆ ಯಾರು ಹೇಳಲೇ ಇಲ್ಲ. ಇಷ್ಟಕ್ಕೂ ನಾವು ಬದುಕಬೇಕಾಗಿತ್ತಲ್ಲ, ಅದಕ್ಕೆ ಈ ಫೀಲ್ಡ್ ಹಾಸ್ಕೊಂಡ್ವಿ. ಮನುಷ್ಯತ್ವನೇ ಮರೆತ್ಬಿಟ್ವಿ. ನೀವು ಹೇಳಿದ್ ಕೇಳಿದ್ಮೇಲೆ ನಮ್ಮ ಬಗ್ಗೆ ನಮಗೆ ಅಸಹ್ಯ ಅನಿಸ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ನಮಗ್ ಬದುಕು ಯೋಗ್ಯತೆನೇ ಇಲ್ಲ. ನಮ್ಮನ್ನ ಯಾಕೆ ಕಾಪಾಡಿದ್ರಿ? ನಾವು ಸಾಯ್ಬೇಕಾಗಿತ್ತು. ಈಗ್ಲಾದ್ರೂ ನೀವು ಮಾಡಿದ ತಪ್ಪು ಅಂತ ಅರ್ಥ ಆಯ್ತಲ್ಲ, ನೀವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಖಂಡಿತ ಬ್ರದರ್, ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗ್ಬೇಕಂದ್ರೆ ನಮ್ಮ ಕಣ್ ತೆರೆಸೋ ನಿಮ್ಮಿಬ್ಬರಿಗೂ ನಾವು ನಿಂತು ಮದುವೆ ಮಾಡ್ತೀವಿ. ಖಂಡಿತ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಅದು ನಿಮ್ ತಂದೆನ ಒಪ್ಸಿ. ಬೇಡಿ, ನಮ್ಮ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ಬ್ರದರ್, ಆ ಹಳೆ ಗಿರಿ ಸೀನ ಸತ್ತು ತುಂಬಾ ಹೊತ್ತಾಗೋಯ್ತು. ಇದು ನೀವು ಕೊಟ್ಟಿರೋ ಹೊಸ ಜನ್ಮ. ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ನೀವೆಲ್ಲೂ ಓಡ್ ಹೋಗ್ಬೇಕಾಗಿಲ್ಲ, ನಮ್ ಜೊತೆ ಬನ್ನಿ. ಒಬ್ಬ ಧರ್ಮರಾಜ್ ಅಲ್ಲ, ಅವನ್ ತರ 100 ಧರ್ಮರಾಜ್ ಬಂದ್ರು ನಿಮ್ಮ ಮದುವೆ ನಿಲ್ಸಕ್ಕಾಗಲ್ಲ. ಈಗ ಸೀದಾ ಅವ್ರ ಹತ್ರನೇ ಹೋಗೋಣ, ಬನ್ನಿ. ಯಾಕೆ ಇನ್ನೂ ನಮ್ಮ ಮೇಲೆ ನಂಬಿಕೆ ಬರ್ಲಿಲ್ವಾ? ಸರಿ,
ಏನೋ ಹೋದ್ ಕೆಲಸ ಏನಾಯ್ತು? ಏನು ಕಿಸಿಯಕ್ಕಾಗ್ಲಿಲ್ಲ ಅಂತ ಹೇಳೋದ್ಯಾ? ನನಗ್ ಗೊತ್ತಿತ್ತು ಗಿರಿ, ನೀನ್ ಏನೋ ಡೌ ಮಾಡ್ತಾ ಇದ್ಯಾ ಅಂತ ನನಗನ್ನಿಸ್ತಾ ಇತ್ತು. ಕಿಲಾಡಿ ಕಡು ಅವನ್ನ ಮುಗಿಸಿದ್ರಿ ತಾನೆ? ಈ ನನ್ನ ಮಗನ ಇನ್ನೂ ಮುಗಿಸಿಲ್ವಾ? ಒಳ್ಳೇದಾಯ್ತು ಬಿಡು, ನಾನೇ ಅವನ್ನ ಮುಗಿಸೋದಿಕ್ಕೆ ಒಳ್ಳೆ ಅವಕಾಶ ಕೊಟ್ಟೆ. ವಿಕ್ಕಿಗೆ ಏನಾದ್ರು ಮಾಡಿದ್ರೆ ನಾನಂತೂ ಬದುಕಿರೋಲ್ಲ. ಮುಚ್ಚು ಬಾಯ್. ನನ್ನೆದುರಿಗೆ ಇವನ್ ಪರವಾಗಿ ವಾದಿಸ್ತೀಯ? ಯಾರೇ ಇವನು? ಆಟೋ ಡ್ರೈವರ್. ಆಫ್ಟರ್ ಆಲ್ ಆಟೋ ಡ್ರೈವರ್. ನಿನಗೆ ನನ್ನ ಮಗಳು ಬೇಕೇನಾ? ಸಾರಿ ಸರ್, ಪ್ರೀತಿ ಮಾಡೋರು ಅಪ್ಪ ಅಮ್ಮ ಜಾತಿ ಅಂತಸ್ತು ನೋಡಿ ಪ್ರೀತಿ ಮಾಡಲ್ಲ. ಲೆಕ್ಚರು ಚೆನ್ನಾಗಿ ಕೊಡ್ತೀಯ, ಆದ್ರೆ ನನಗೆ ಕೇಳಕ್ ಅಸಹ್ಯ ಅಂತ ಅನ್ಸುತ್ತೆ. ನೋಡು, ನಿನಗೆ ಲಾಸ್ಟ್ ಚಾನ್ಸ್ ಕೊಡ್ತೀನಿ, ನೀನೇ ತೀರ್ಮಾನ ಮಾಡ್ಕೊ. ರೋಜಾನ ಮರೆತು ಏನೂ ಆಗಿಲ್ಲ ಅನ್ನೋ ತರ ಇದ್ರೆ ನೀನು 4 ದಿನ ಬದುಕೊಳ್ತೀಯ, ಇಲ್ದಿದ್ರೆ ಮಣ್ಣಲ್ಲಿ ಸೇರಿ ಸಮಾಧಿ ಆಗ್ತೀಯ. ತೀರ್ಮಾನ ನಿಂದೆ. ರೋಜಾನ ಇಲ್ಲ ನಿನ್ನ ಜೀವನ? ಸರ್, ನನಗೆ ಪ್ರೀತಿನೇ ಮುಖ್ಯ. ಪ್ರೀತಿಗೆ ಅವಮಾನ ಮಾಡಿ ಸಾಯೋದಕ್ಕಿಂತ ಸತ್ಯ ಬದುಕ್ತೀವಿ. ನಿನ್ನ ಹಣೆ ಬರದಲ್ಲಿ ಆ ಬ್ರಹ್ಮ ಅದೇ ತರ ಬರೆದಿದ್ರೆ ನಾನು ಎಷ್ಟು ಚಾನ್ಸ್ ಕೊಟ್ರು ಅದೇನ್ ಪ್ರಯೋಜನ? ಇಲ್ಲ, ನೀನು ಬದುಕಿರಬಾರ್ದು. ನೀನು ಬದುಕಿದ್ರೆ ಇವಳು ತಲೆ ಕೆಡಿಸಿ ಹೇಗಾದ್ರೂ ಮಾಡಿ ಅವಳನ್ನ ಮದುವೆ ಆಗ್ತೀಯ. ಹಾಗಾಗಿ ಕೂಡ್ದು. ನೀನು ಮದುವೆ ಆದ್ರೆ ನನ್ನ ವಂಶದ ಮಾನ, ಮರ್ಯಾದೆ, ಪ್ರತಿಷ್ಠೆ ಎಲ್ಲ ಮಣ್ಣು ಪಾಲಾಗುತ್ತೆ. ನಾನು ಹಾಗಾಗಕ್ ಬಿಡಲ್ಲ. ನಾನ್ ನಿನ್ನನ್ನ ಬದುಕಕ್ ಬಿಡಲ್ಲ. ನಾನು ನಿನ್ನನ್ನ ಬದುಕಕ್ ಬಿಡಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏ ಗಿರಿ, ಏನೋ ಇವನು ಹೀಗ್ ಮಾತಾಡ್ತಿದ್ದಾನೆ? ಸೀನಾ, ಬೆಳಿಗ್ಗೆನೆ ಏನು ಏರ್ಸ್ಕೊಂಡ್ ಬಂದಿಲ್ಲ ತಾನೆ? ಅಣ್ಣ, ಅವನ್ ಸರಿಯಾಗಿ ಮಾತಾಡ್ತಿದ್ದಾನೆ. ಈ ಮದ್ವೆಗೆ ಸುಮ್ನೆ ಹೂ ಅನ್ನಿ. ಏನ್ರ ಎಲ್ರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಒಬ್ಬೊಬ್ಬನು ಸಿಗದು ತೋರಣ ಕಟ್ಬಿಡ್ತೀನಿ. ಅಣ್ಣ, ಇನ್ನು ಎಷ್ಟು ವರ್ಷ ಅಂತ ಈ ಡೈಲಾಗ್ ನ ತೇಡ್ತಾನೆ ಇರ್ತೀರಾ? ಒಂದ್ಸಲಿನಾದ್ರು ಆ ಕೆಲಸ ಮಾಡಿದ್ರಾ? ಇಲ್ವಲ್ಲ. ನಾವ್ ನೋಡಿ ಎಷ್ಟ್ ಜನಗಳಿಗೆ ತಲೆ ತೆಗ್ದಿದೀವಿ, ಎಷ್ಟ್ ಜನಗಳಿಗೆ ತೋರಣ ಕಟ್ಟಿದೀವಿ ಅಂತ ನಮ್ಗಳ ಹತ್ರ ಲೆಕ್ಕನೇ ಇಲ್ವಲ್ಲ. ಗಿರಿ, ಇವನ್ನ ಇಟ್ಕೊಂಡು ನನ್ನನ್ನ ಹೆದರ್ಸ್ತಾ ಇದೀಯಾ? ಅಣ್ಣ, ನಾವು ಹೆದರ್ಸ್ತಾ ಇಲ್ಲ, ತಪ್ಪನ್ನ ತಿದ್ಕೊಳ್ಳಿ ಅಂತ ತಿಳುವಳಿಕೆ ಹೇಳ್ತಾ ಇದೀವಿ. ಓಹೋ, ಈ ಧರ್ಮರಾಜನಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವರಾಗ್ಬಿಟ್ರೆ ಎಲ್ರು? ಅಣ್ಣ, ನಾವು ದೊಡ್ಡವರು ಅಲ್ಲ, ನೀವು ಚಿಕ್ಕವರು ಅಲ್ಲ. ನಾವು ದೊಡ್ಡವರಾಗೋದು ನಮ್ ಮನುಷ್ಯತ್ವದಿಂದ, ಚಿಕ್ಕವರಾಗೋದು ಯಾವಾಗ ಹೇಳಿ? ಇಷ್ಟು ದಿನ ಮಾಡ್ತಾ ಇದ್ವಲ್ಲ ಹಲ್ಕ ಕೆಲಸ, ಅದು ಚಿಕ್ಕವರಾಗೋದು. ಅಣ್ಣ, ಇದುವರೆಗೂ ಮಾಡ್ಬಾರ್ದು ತಪ್ಪು ಕೆಲಸ ಮಾಡಿದೀವಿ. ಅದ್ಯಾವುದು ತಪ್ಪು ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಒಂದೊಂದು ಡೀಲ್ ಮಾಡುವಾಗ್ಲೂ ನಾವೇನೋ ಎತ್ತರಕ್ಕೆ ಬೆಳೀತಾ ಇದೀವಿ, ಅದೇನೋ ಸಾಧನೆ ಮಾಡ್ತೀವಿ ಅನ್ನೋ ಭ್ರಮೇಲಿದ್ವಿ. 4 ಜನ ನಮ್ಮನ್ನ ನೋಡಿ ಭಯ ಬಿದ್ದಾಗ ಖುಷಿ ಪಡ್ತಾ ಇದ್ವಿ. ದುಡ್ಡೊಂದೇ ಎಲ್ಲದಕ್ಕೂ ಪರಿಹಾರ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಅಂತ ಹಣ ಸಂಪಾದನೆ ಮಾಡಕ್ ಹೋಗಿ
ನಮ್ಮ ಪ್ರಾಣನೇ ಕಳ್ಕೊಳ್ಳೋ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡಿದ್ದು ನಿಮ್ಮ ಹಣನೂ ಅಲ್ಲ, ನಮ್ಮ ತಾಕತ್ತು ಅಲ್ಲ, ಮನುಷ್ಯತ್ವ. ಇವರಿಬ್ರು ಸರಿಯಾದ ಟೈಮಿಗೆ ಬಂದು ನಮ್ಮನ್ನು ಕಾಪಾಡದೆ ಹೋಗಿದ್ದಿದ್ರೆ ನಾವಿಷ್ಟೊತ್ತಿಗೆ ನರಕದಲ್ಲಿ ಇರ್ತಾ ಇದ್ವಿ. ಅಣ್ಣ, ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಮಾತೆತ್ತಿದ್ರೆ ಹೇಳ್ತಾ ಇದ್ರಲ್ಲ, ಮಾನ, ವಂಶ, ಪ್ರತಿಷ್ಠೆ ಅಂತ. ಆಚೆ ಕಡೆ ಜನ ನಿಮ್ ಬಗ್ಗೆ ಏನ್ ಮಾತಾಡ್ಕೊಂತಾರೆ ಅಂತ ಗೊತ್ತಾ? ನೀವು ತಿಳ್ಕೊಂಡಿರ್ಬೋದು, ಜನ ನನ್ ಕಂಡ್ರೆ ಹೆದರ್ತಾರೆ ಅಂತ. ಅಣ್ಣ, ಯಾರಿಗ್ಯಾರು ಹೆದರಲ್ಲ, ಎಲ್ಲ ನಾಟಕ ಆಡ್ತಾರೆ. ನೀವು ಆ ಕಡೆ ಹೋಯ್ತು ಅಂದ್ರೆ ಜನ ತೂ ಚೀ ಅಂತ ಉಗಿತಾರೆ. ನೀವು ಬದುಕಿದ್ದಂಗೆ ಜನ ಹಿಂಗ್ ಉಗಿತಾರಲ್ಲ, ಇನ್ನು ಸತ್ತ ಮೇಲೆ ಹೆಂಗೆ? ಇನ್ ಮುಂದಕ್ಕೆ ಇಂತನೋ ಬಿದ್ದ ಅಂತ ಜನಗಳ ಬಾಯಲ್ಲಿ ಶಾಶ್ವತವಾಗಿ ಕುಂತ್ಕೊಬಿಡ್ತೀರಾ? ಬೇಡಣ್ಣ, ಈ ಜೀವನ ಸಾಕು. ಎಲ್ಲ ನೀನು ಅನ್ಕೊಂಡಂಗೆ ನಡಿಬೇಕು ಅನ್ನೋ ಹಠನ ಬಿಟ್ಬಿಡೋಣ. ಪ್ರೀತಿನ ಬಲವಂತ ಹುಟ್ಸೋಕ್ಕೂ ಆಗಲ್ಲ, ಬಲವಂತವಾಗಿ ಸಾಯಿಸೋಕ್ಕೂ ಆಗಲ್ಲ. ಅದೆರಡು ಪಾಪದ ಕೆಲಸಗಳು. ತುಂಬಾ ಪಾಪ ಮಾಡಿರೋ ನಾವು ಈ ಪಾಪದ ಹೊರೆನು ಹೊರೋದು ಬೇಡ. ವಿಕ್ಕಿ, ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಬಿಟ್ಟೆ. ಹೊಡಿಬೇಡಮ್ಮ ಅಮ್ಮ, ಬಿಡಮ್ಮ ಅಮ್ಮ. ಅಮ್ಮ ಗಂಡನ್ ಕಳ್ಕೊಂಡು ಕೂಲಿ ನಾಲಿ ಮಾಡಿ ನೀನೇ ನಂಗೆ ಆಧಾರ ಅಂತ ಸಾಕಿದ್ನಲ್ಲೋ, ನೀನ್ ಇಂಥ ಕೆಲ್ಸ ಏನೋ ಮಾಡೋದು. ಯಜಮಾನ್ರೆ, ಇವನ್ನ ಸುಮ್ನೆ ಬಿಡ್ಬೇಡಿ, ಇವನ್ನ ಕತ್ತರಿಸಾಕಿ. ನಾನೇನ್ ಬೇಡ ಅನ್ನಲ್ಲ. ಸಾಯೋ ಸಾಯೋ. ಬಿಡಮ್ಮ ಅಮ್ಮ, ಅಮ್ಮ 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 ಬಿಡಮ್ಮ, ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ತಪ್ಪಾಯ್ತಮ್ಮ. ಯಾಕೋ ಬದುಕಿದ್ಯಾ? ಬಿಡಮ್ಮ. ಸಾಯೋ ಅಮ್ಮ ಅಮ್ಮ ಬಿಡಮ್ಮ ಅಮ್ಮ 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 ಬಿಡಮ್ಮ ಪ್ಲೀಸ್ ಅಮ್ಮ ಅಮ್ಮ ಅಮ್ಮ. ಯಜಮಾನ್ರೆ, ನೀವು ಸಾಯಿಸ್ಲಿಲ್ಲ ಅಂದ್ರು ನಾನ್ ಸಾಯಿಸ್ತೀನಿ. ಅಮ್ಮ ಅದಮ್ಮ, ಗಿರಿ, ಸೀನಾ, ಕಟಕರ ಮನಸ್ಸಿನಲ್ಲಿ ಕರುಣೆನೇ ಇರಲ್ಲ ಅಂತ ಎಲ್ರೂ ಅನ್ಕೋತಾರೆ. ಆದ್ರೆ ಇವತ್ ನೀವು ಬದಲಾಗೋದಲ್ದೆ ನನ್ನನ್ನು ಬದಲಾಯಿಸಕ್ ಪ್ರಯತ್ನ ಪಟ್ರಿ. ಅದರಲ್ಲಿ ಗೆದ್ದು ಬಿಟ್ರಿ ಕಂಡ್ರು, ನನ್ನನ್ನು ಬದಲಾಯಿಸ್ಬಿಟ್ರಿ. ವಿಕ್ಕಿ, ನೀನ್ ಹೇಳಿದ್ದೇ ನಿಜ. ಪ್ರೀತಿಗೆ ಜಾತಿ, ಮತ, ಆಸ್ತಿ, ಅಂತಸ್ತು ಯಾವುದೂ ಅಲ್ಲ. ಪ್ರೀತಿಗೆ ಪ್ರೀತಿನೇ ಸಾಟಿ ಅಂತ. ನೀನು ಗೆದ್ಬಿಟ್ಟೆ ವಿಕ್ಕಿ. ನಿಮ್ ಪ್ರೀತಿ ಮುಂದೆ ನಾನ್ ಸೋತೋದೆ. ಅಪ್ಪ, ಬಾ ಮಗಳೇ. ವಿಕ್ಕಿ, ಬಾಪ. ನನ್ನ ಮಗಳನ್ನ, ನನ್ನ ಆಸ್ತಿನ ಎಲ್ಲ ನಿನಗೊಪ್ಸಿದ್ದೀನಿ. ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನ ಕೈನಲ್ಲಿದೆ. ಗಾಡ್ ಬ್ಲೆಸ್ ಯು. ಅಣ್ಣ, ಇವರಿಬ್ರು ಒಂದಾಗ್ಬಿಟ್ರು, ನಮಗೂ ಒಂದು ಹೆಣ್ಣು ನೋಡ್ಕೊಬಿಡದ? ಇಬ್ರಿಗೂ ಒಬ್ಳನ?